ವಾಗರ್ತ ವಿಭಸಂಪ್ರೋಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ದೇವನಹಳ್ಳಿಯ ಈ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗ್ರಾಮ ದೇವತೆಗಳಿಗೆ ಶಿರ ಸಾಷ್ಟಾಂಗ ನಮನವನ್ನು ಮಾಡ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮಪೂಜ್ಯರ ವ್ಯಾಸಪೀಠಕ್ಕೆ ನಮಸ್ಕರಿಸ್ತಾ, ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಹಿಂದೂ ಬಂಧುಗಳೇ, ಹಿಂದೂ ಸಂಗಮ ಅನ್ನುವಂತಹ ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿದಂಥ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಿಂದೂ ಭಾವದ ಜಾಗರಣಕ್ಕಾಗಿ ಈ ಕಾರ್ಯಕ್ರಮದ ಆಯೋಜನೆ ನಡೀತಾ ಇದೆ. ನಾವು ಆರಂಭದಲ್ಲಿ ಉದ್ಘಾಟನೆ ಮಾಡಬೇಕಿದ್ರೆ ಒಂದು 5 ದೀಪಗಳನ್ನು ಹಾಕಿದ್ರು. ಬೇರೆ ಬೇರೆ ದೀಪಗಳು ಉರಿಸೋದಕ್ಕೆ ಹರಸಾಹಸ ಪಟ್ವಿ. ಗಾಳಿಯ ವೇಗಕ್ಕೆ ದೀಪಗಳು ನಿಲ್ತಾ ಇರಲಿಲ್ಲ. ಕೊನೆಗೆ ಆ ಎಲ್ಲ ದೀಪಗಳನ್ನು ಒಂದು ಮಾಡಿ ಉರಿಸುವಂತ ಪ್ರಯತ್ನ ಮಾಡಿದಾಗ ಆ ದೀಪ ಹೇಗೆ ಬೆಳಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡುತ್ತಾ ಇದ್ದೇವೆ. ಇದು ಒಗ್ಗಟ್ಟಿನಲ್ಲಿರುವಂತಹ ಶಕ್ತಿ. ಆದರೆ ಆ ಒಗ್ಗಟ್ಟಿನ ಜೊತೆಗೆ ಆ ಅಮ್ಮ 2 ತುಂಡು ಕರ್ಪೂರಗಳನ್ನು ತಂದಿಟ್ರು. ಆ ಕರ್ಪೂರ ತನ್ನನ್ನು ತಾನು ಉರಿಸಿಕೊಂಡು ಆ ಧ್ಯೇಯ ದೀಪವನ್ನ ಜಾಜ್ವಲ್ಯಮಾನವಾಗಿ ಉರಿಸೋದಕ್ಕೆ ಆ ಕರ್ಪೂರ ಸಹಕಾರ ಮಾಡ್ತಾ ಇದೆ. ತನ್ನನ್ನು ತಾನು ಉರಿಸಿಕೊಂಡು ರಾಷ್ಟ್ರದಲ್ಲಿ ದೇಶಭಕ್ತಿಯ ಈ ಒಂದು ದೇದೀಪ್ಯಮಾನವಾದಂತಹ ದೀಪವನ್ನ ಬೆಳಗಿಸಿದ್ದು ಯಾವುದು ಕೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾವೆಲ್ಲರೂ ಕೂಡ ಅದಕ್ಕೆ ಸೇರಿದವರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಹಿಂದೆ ಬಹಳ ಕಷ್ಟ ಇತ್ತು. ಕಬೀ ತೇ ಅಕೇಲೆ ಆಜ್ ಹುವೆ ಇತನೆ ತಬ್ ನಹೀ ಡರೆ ತೋ ಅಬ್ ಕ್ಯಾ ಡರೆಂಗೆ, ವಿರೋಧೋं के सागर में चट्टान है हम, जो टकराएगा मौत अपनी मरेगा, जो टकराएगा मौत अपनी मरेगा, हाथ में लिए ध्वज कभी नहीं झुकेगा, बढ़ते हुए कदम कभी नहीं रुकेगा, सर पे वरद हस्त करता गगन में लहरता भगवा हमारा, गगन में लहरता भगवा हमारा. ಆ ಭಗವಧ್ವಜದ ಅಡಿಯಲ್ಲಿ ಕಳೆದ 100 ವರ್ಷಗಳಿಂದ ರಾಷ್ಟ್ರವನ್ನು ಕಟ್ಟುವಂತಹ ಸಂಕಲ್ಪ 17 ಜನರಿಂದ ಆರಂಭ ಆಯಿತು. ಇವತ್ತು 40 ದೇಶಗಳಲ್ಲಿ ಕೋಟಿ ಕೋಟಿ ಕಾರ್ಯಕರ್ತರನ್ನು ಕಟ್ಟಿಕೊಂಡು ಜಗತ್ತಿನ ಅತ್ಯಂತ ಬಲಿಷ್ಠವಾದಂತಹ ಸಂಘಟನೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಇವತ್ತು ಸಂಘದ ಪ್ರಭಾವ ಎಲ್ಲಿವರೆಗೆ? ಒಂದು ಕಾಲದಲ್ಲಿ ಊರಿನ ಹೊರಗೆ ಜೋಳಿಗೆಯಲ್ಲಿ ತನ್ನದೇ ಆದಂತಹ ಲೋಟ ಬಟ್ಟಲು ಹಿಡ್ಕೊಂಡು ತಿರುಗ್ತಾ ಇದ್ದಂತಹ ಪ್ರಚಾರಕರಿಯಲ್ಲಿ ಇವತ್ತು ದೆಹಲಿಯ ಕೆಂಪು ಕೋಟೆಯ ಮೇಲೆ ನಿಂತು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಹೇಳುವಂತವರೆಗೆ ಹೋಗಿದ್ದಾನಂದ್ರೆ ಸಂಘದ ತಾಕತ್ತೇನು ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. 100 ವರ್ಷದ ಹಿಂದೆ ಆ ಹಿರಿಯರು ಕಂಡಂತ ಕನಸು ನಮ್ಮ ಕಾಲದಲ್ಲಿ ಇವತ್ತು ನನಸಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಮುಂದಿನ 100 ವರ್ಷದ ನಂತರ ಭಾರತ ಎಲ್ಲಿರಬೇಕು, ನನ್ನ ಸಮಾಜ ಎಲ್ಲಿರಬೇಕು ಅನ್ನೋದನ್ನ ಗುರುತಿಸುವುದು ಮತ್ತು ಅದಕ್ಕಾಗಿ ಯೋಜನೆಯನ್ನು ರೂಪಿಸೋದು ಇವತ್ತಿನ ನಮ್ಮ ಉದ್ದೇಶ. 100 ವರ್ಷದ ನಿರಂತರವಾದಂತಹ ಸಂಘರ್ಷ, 100 ವರ್ಷದ ಅಶ್ವಮೇಧದ ಬಳಿಕ, 100 ಅಶ್ವಮೇಧ ಯಾಗದ ಬಳಿಕ ಇವತ್ತು ತಾಯಿ ಭಾರತಿ ಇಂದ್ರ ಪದವಿಯನ್ನ ಅಲಂಕರಿಸುವುದಕ್ಕೆ ಸಿದ್ಧವಾಗಿದ್ದಾಳೆ. ಇಡೀ ಜಗತ್ತು ಭಾರತದ ಕಡೆಗೆ ಮುಖ ಮಾಡಿ ನೋಡ್ತಾ ಇದೆ. ಭಾರತದ ಶಕ್ತಿಯ ಬಗ್ಗೆ ಇವತ್ತು ಜಗತ್ತಿನ ಜನರಿಗೆ ಕುತೂಹಲ ಇದೆ. ಅನೇಕ ಸಂದರ್ಭಗಳಲ್ಲಿ ಭಾರತ ತನ್ನ ಆದರ್ಶದಿಂದ, ತನ್ನ ಸಂಸ್ಕೃತಿಯಿಂದ, ತನ್ನ ಚರಿತ್ರೆಯಿಂದ ಜಗತ್ತಿನ ಜನರನ್ನ ಈ ಭಾರತಕ್ಕೆ ಕರೆಯಿತು. ಏತದ್ ದೇಶೇ ಪ್ರಸೂತಸ್ಯ ಸಕಾಶಾದ್ ಅಗ್ರಜನ್ಮನಃ ಕ್ಷೇರನ್ ಪೃಥವ್ಯಾಂ ಸರ್ವಮಾನವ. ಜಗತ್ತಿನ ಎಲ್ಲ ಜನರೇ ನನ್ನ ದೇಶಕ್ಕೆ ಬನ್ನಿ, ನಿಮಗೆ ಬೇಕಾದಂತ ಚರಿತ್ರೆಯನ್ನು ನಾವು ಕಲಿಸ್ಕೊಡ್ತೀವಿ, ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ತಕ್ಷಶಿಲಾ, ವದಂತಿಪುರ, ನಳದ್ವೀಪ, ನಳಂದ, ನವದ್ವೀಪ, ಸಾಲೋಟಕಿ, ಉಜ್ಜಯಿನಿ, ಮಿಥಿಲಾ, ಕಾಶಿ, ವಾರಣಾಸಿ, 100 ವಿಶ್ವವಿದ್ಯಾನಿಲಯಗಳು,
ಆ 100 ವಿಶ್ವವಿದ್ಯಾನಿಲಯಗಳಲ್ಲಿ ಸಾವಿರ ಮಕ್ಕಳಿಗೆ ಈ ಮಣ್ಣಿನಲ್ಲಿ ನಾವು ಶಿಕ್ಷಣವನ್ನು ಕೊಟ್ಟು ಭೂಗೋಳ, ಖಗೋಳ, ವಿಜ್ಞಾನ ಎಲ್ಲ ರಂಗದಲ್ಲೂ ಕೂಡ ಜಗತ್ತಿನ ಕಣ್ಣು ಕೋರೈಸುವಂತಹ ಆ ಸಾಧನೆಗಳು ಭಾರತದ ಮಕ್ಕಳದ್ದು. ಎಂಥ ಅದ್ಭುತವಾದಂತಹ ಸಾಧನೆ. ಇಲ್ಲಿಂದ ಹೊರಟಂತ ಒಬ್ಬ ಕಮ್ಮು ಮಹರ್ಷಿ ಕಾಂಬೋಡಿಯಾ ಅನ್ನುವಂಥ ದೇಶಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ಇಲ್ಲಿಂದ ಹೊರಟಂತ ಒಬ್ಬ ಪದ್ಮಸಂಭವ ತ್ರಿವಿಷ್ಟಪ ಅನ್ನುವಂಥ ದೇಶದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾನೆ. ಇಲ್ಲಿಂದ ಹೊರಟಂತ ಒಬ್ಬ ಮಹಾಪುರುಷ ಇಡೀ ಉತ್ತರ ಪ್ರಾಂತದಲ್ಲಿ ಇವತ್ತು ನಾವು ನೋಡ್ತಾ ಇದೀವಲ್ಲ, ಸದ್ಗುರು ಇರ್ಬೋದು, ರವಿಶಂಕರ್ ಅವರಿರ್ಬೋದು, ಮಾತಾಮೃತಾನಂದಮಯಿ. ನಾವು ಮಾಡಿರುವಂಥದ್ದು ಎಲ್ಲೂ ಕೂಡ ಕುದುರೆಯ ಕತ್ತಿಯನ್ನು ಹಿಡ್ಕೊಂಡು ಕುದುರೆ ಮೇಲೆ ಕುಳಿತು ರಕ್ತದ ಕೆಸರಿನಲ್ಲಿ ಹೆಜ್ಜೆಯನ್ನಿಟ್ಟುಕೊಂಡು ಇನ್ನೊಬ್ಬರ ಸಂಸ್ಕೃತಿಯನ್ನ ದಮನ ಮಾಡುವಂತಹ ಕೆಲಸವನ್ನ ಭಾರತೀಯರು ಮಾಡಲಿಲ್ಲ. ನಾವು ಎಲ್ಲೆಲ್ಲಿ ಹೋಗಿದ್ದೇವೆ ನಮ್ಮನ್ನ ತೆರೆದ ಬಾಹುಗಳಿಂದ ಜನ ಸ್ವಾಗತಿಸಿದ್ರು, ನಮಗೆ ಹೂವಿನ ಸ್ವಾಗತ ಸಿಕ್ಕಿತು. ಎಲ್ಲೂ ಕೂಡ ಭಾರತೀಯರನ್ನ ವಿರೋಧ ಮಾಡಲಿಲ್ಲ. ಇವತ್ತು ಕೂಡ ಅಮೆರಿಕದಂತ ದೇಶಗಳಲ್ಲಿ 30-35% ಇರುವಂತಹ ಇಂಜಿನಿಯರ್ರು ಕೂಡ ಈ ಭಾರತದವರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಇರಬೇಕು. ಈ ದೇಶದಿಂದ ಹೊರಟಂತ ಒಬ್ಬ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಇಡೀ ಶಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಆ ಪಾಶ್ಚಾತ್ಯ ದೇಶಗಳಿಗೆ ಭಾರತದ ಪರಿಚಯವನ್ನು ಮಾಡಿದ್ರು. ವೇದಾಂತದ ಡಿಂಡಿಮವನ್ನು ಮೊಳಗಿಸಿದ್ರು. ನ್ಯೂಯಾರ್ಕ್ ಕ್ರಿಟಿಕ್ನಂತಹ ಪತ್ರಿಕೆಗಳು ಬರೀತಾವೆ, ಇಲ್ಲಿಂದ ನಾವು ಪಾದ್ರಿಗಳನ್ನ ಕಳಿಸಿ ಭಾರತದಲ್ಲಿ ಮತಾಂತರ ಮಾಡುವ ಬದಲಾಗಿ ಈ ರೀತಿಯ ಒಬ್ಬ 10 ಮಹಾಪುರುಷರನ್ನ ಇಲ್ಲಿ ಕಳಿಸಿದ್ರೆ ನಮ್ಮ ನಾಗರಿಕತೆಯ ಮಟ್ಟ ಇನ್ನಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿ ಆ ದೇಶದ ಒಂದು ಪತ್ರಿಕೆ ಬರೆಯುತ್ತೆ. ಆ ರೀತಿಯ ಸಾಧನೆ ಸ್ವಾಮಿ ವಿವೇಕಾನಂದರದ್ದು. ಇದಾಗಿರುವಂಥದ್ದು 9/11 ಮತ್ತೊಂದು 9/11 ಆಯಿತು. ಯಾರು? ಒಸಾಮಾ ಬಿನ್ ಲಾಡನ್ನ ನೇತೃತ್ವದಲ್ಲಿ ಅಮೆರಿಕದ ಟ್ವಿನ್ ಟವರ್ಗಳ ಮೇಲೆ ದಾಳಿ ಆಯಿತು. ಜಗತ್ತು ಅವನನ್ನು ಮರೆತು ಬಿಟ್ಟಿತು. ಆದರೆ ಸ್ವಾಮಿ ವಿವೇಕಾನಂದರನ್ನ ಜಗತ್ತು ಇವತ್ತಿನವರೆಗೆ ನೆನಪಿಟ್ಟುಕೊಂಡಿದೆ. ಹಾಗಾಗಿ ಈ ದೇಶ ತನ್ನ ವೇದಾಂತ, ತನ್ನ ಅಹಿಂಸೆ, ತನ್ನದೇ ಆದಂತ ಈ ಎಲ್ಲ ಆಧ್ಯಾತ್ಮಿಕ ಮೌಲ್ಯಗಳಿಂದ ಜಗತ್ತಿನ ಜನರನ್ನ ಆಕರ್ಷಿಸಿತು. ನಾವು ಜಗತ್ತನ್ನ ಡೊಮಿನೇಟ್ ಮಾಡಬೇಕು ಅಂತ ಹೊರಟವರಲ್ಲ, ಜಗತ್ತನ್ನ ಮೋಟಿವೇಟ್ ಮಾಡಬೇಕು ಅಂತ ಹೊರಟವರು. ಹಾಗಾಗಿ ಭಾರತೀಯರ ಸಾಧನೆ, ಭಾರತೀಯರ ವಿಜಯ ಅಂದ್ರೆ ಅದಕ್ಕೆ ಯಾರು ಭಯ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಜಗತ್ತಿನ ವಿಶ್ವ ವಿಜೇತರಾಗಬೇಕು ಅಂತ ಹೊರಟಿಲ್ಲ, ನಾವು ಜಗದ್ಗುರುಗಳಾಗಬೇಕು ಅಂತ ಹೊರಟಿದ್ದೇವೆ. ದುಷ್ಯನನ್ನು ನನಗಿಂತ ಎತ್ತರಕ್ಕೆ ಬೆಳಿಬೇಕು ಅಂತ ಬಯಸ್ತಾನೆ. ಆ ರೀತಿಯ ಭಾರತದ ಧರ್ಮದ ದಿಗ್ವಿಜಯ ಇವತ್ತು ನಡೀತಾ ಇದೆ. ಎಲ್ಲ ಕಡೆಗಳಲ್ಲಿ ಕೂಡ ಅದ್ಭುತವಾದಂತಹ ಕಾರ್ಯಕ್ರಮಗಳು. ನನಗೆ ಅನೇಕ ಬಾರಿ ನಮ್ಮ ಸಮಾಜದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಎದ್ದು ನಿಲ್ಲಿಸಿ ನಿಮ್ಮ ಪರಿಚಯ ಹೇಳಿ ಅಂತ ಹೇಳಿದ್ರೆ ಮೊದಲು ತನ್ನ ಹೆಸರು ಹೇಳ್ತಾರೆ, ಎರಡನೆಯದ್ದು ಅವರ ಜಾತಿಯನ್ನು ಹೇಳ್ತಾರೆ, ಆನಂತರ ಮೂರನೆಯ ಪರಿಚಯ ಯಾವುದು ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ಈ ಜಾತಿ ಮತ ಪಂಥವನ್ನ ಮೀರಿ ನಾವೆಲ್ಲರೂ ಕೂಡ ಹಿಂದೂಗಳು ಆಗಿದ್ದೇವೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಯಾವ ದಿನ ಜಾಗೃತ ಆಗುತ್ತೆ, ಹಿಂದೂ ರಾಷ್ಟ್ರ ತನ್ನಿಂದಾನೇ ನಿರ್ಮಾಣ ಆಗಿಬಿಡುತ್ತೆ. ಈಗ ಅನೇಕ ಜನ ಪ್ರಶ್ನೆ ಮಾಡೋದಿದೆ, ಹಿಂದೂ ರಾಷ್ಟ್ರ ಯಾವಾಗ ಆಗುತ್ತೆ ಅಂತ. ಹಿಂದೂ ರಾಷ್ಟ್ರ ಈ ದೇಶದ ಪ್ರತಿಯೊಬ್ಬ ಕೂಡ ತನ್ನ ಎಲ್ಲ ಖಾಸಗಿಯಾದಂತಹ ಗುರುತುಗಳನ್ನ ಪಕ್ಕಕ್ಕಿಟ್ಟು ರಾಷ್ಟ್ರೀಯವಾದಂತಹ ಗುರುತು, ಸಾಂಸ್ಕೃತಿಕವಾಗಿರುವಂತಹ ಹೆಗ್ಗುರುತಾಗಿರುವಂತಹ ಹಿಂದೂ ಅನ್ನುವಂಥ ಪದವನ್ನ ಯಾವತ್ತಿನವರೆಗೆ ಹೆಚ್ಚಾಗಿ ಬಳಸ್ತಾನೋ ಆ ದಿನ ಈ ದೇಶ ತನ್ನಿಂತಾನೆ ಹಿಂದೂ ರಾಷ್ಟ್ರ ಆಗಿಬಿಡುತ್ತೆ. ಆ ಕೆಲಸಕ್ಕಾಗಿ ಈ ಸಮಾವೇಶಗಳು ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ. ನಮ್ಮ ದೇಶ ಕಳೆದ ಮನುಷ್ಯನಿಗೆ ತಿಳಿದಂತ ಒಂದು 10,000 ವರ್ಷದ ಪರಂಪರೆಯನ್ನ ತೆಗೆದು ನೋಡಿದ್ರೆ ಜಗತ್ತಿನ ಅನೇಕ ನಾಗರಿಕತೆಗಳು ಇವತ್ತು ಇತಿಹಾಸದಲ್ಲಿ ಹುಡುಕಿದ್ರೆ ನಿಮಗೆ ಸಿಗಲ್ಲ. ಈಜಿಪ್ಟಿಗೆ ಹೋದ್ರೆ ಪಿರಮಿಡ್ಗಳಿದೆ, ಕಟ್ಟಿರ ಇಲ್ಲ, ಅವರ ಸಂಸ್ಕೃತಿ ನಾಶ ಆಗಿದೆ. ಬ್ಯಾಬಿಲೋನಿಯನ್ಸ್ಗಳು, ಚೌಂಡಿಯನ್ಸ್ಗಳು, ಐಗುಪ್ತ, ಎಮನ್ಸ್ಗಳು, ಈ ಕಡೆ ನೋಡಿದ್ರೆ ಮೊನ್ನೆ ಯಜೀದಿಗಳು ಅನ್ನುವಂಥ ಒಂದು ಸಣ್ಣ ಸಮುದಾಯ. ಇವತ್ತು ಆ ಸಮುದಾಯ ಜಗತ್ತಿನ ಭೂಪಟದಿಂದಲೇ ನಾಶ ಆಗಿ ಹೋಗಿದೆ. ಎಲ್ಲ ಮತಾಂಧ ಶಕ್ತಿಗಳ ಅಟ್ಟಹಾಸಕ್ಕೆ ಸಿಲುಗಿ ಎಲ್ಲ ನಾಗರಿಕತೆಗಳು ನಾಶ ಆಗಿ ಹೋಗ್ತಾ ಇವೆ, ಎಲ್ಲ ಸಂಸ್ಕೃತಿಗಳು ನಾಶ ಆಗಿ ಹೋಗ್ತಾ ಇವೆ. ಆದ್ರೆ ಕಳೆದ 2-3 ಸಾವಿರ ವರ್ಷಗಳ ನಿರಂತರವಾದ ಸಂಘರ್ಷದಿಂದ ಇವತ್ತಿನವರೆಗೆ ಜಗತ್ತಿನಲ್ಲಿ ತನ್ನ ಮೃತ್ಯುಂಜಯತ್ವವನ್ನು ಉಳಿಸಿಕೊಂಡಿರುವಂತಹ ಏಕಮೇವಾದ್ವಿತೀಯ ಧರ್ಮ ಇದ್ರೆ ಅದು ನನ್ನ ಹಿಂದೂ ಧರ್ಮ. ಆ ಧರ್ಮದಲ್ಲ ನಾವು ಹುಟ್ಟಿದ್ದೀವಿ ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಎಂತೆಂತ ಅದ್ಭುತ ಬಲಿದಾನಗಳು, ಒಂದೊಂದು ಬಲಿದಾನಗಳ ಕಥೆಯನ್ನ ಕೇಳಬೇಕಿದ್ರೆ ನಮ್ಮ ಮೈರೋಮಾಂಚನ ಆಗುತ್ತೆ. ನಾನು ಹೇಳ್ತಾ ಇದ್ದೆ, ರಜಪೂತರ ಬಲಿದಾನದ ಬಗ್ಗೆ ನಾವೆಲ್ಲ ನೆನಪು ಮಾಡಿಕೊಳ್ತೀವಿ. ಏ ಹೇ ದೇಖೋ ರಾಜಪುತಾನ ನಾಜ್ ಇಸೆ ತಲವಾರೋं पे जिसने पूरे जीवन काटे बर्जी तीर कटारों पे
ये प्रताप का वतन पला है आजादी की नारों पे कूद पड़ी थी यहाँ हजारों पद्मिनिಯ ಅಂಗಾರೋ पे ಯಾವಾಗ ತಮ್ಮ ಕೋಟೆ ಶತ್ರುಗಳ ವಶ ಆಗತ್ತೆ, ಶತ್ರುಗಳು ಮುನ್ನುಗ್ಗಿ ಬರ್ತಾ ಇದ್ದಾರೆ, ಮುಂದಿನವರೆಗೆ ಏನಾದ್ರೂ ಗುರಿ ಇದ್ರೆ ನಮ್ಮ ಮನೆ ಹೆಣ್ಣು ಮಕ್ಕಳ ಅಪಹರಣ ಆಗತ್ತೆ, ಹೆಣ್ಣು ಮಕ್ಕಳ ಜೊತೆ ಲೈಂಗಿಕವಾದಂತಹ ಶೋಷಣೆಗಳು ನಡೆಯಬಹುದು. ನಾವು ನಮ್ಮ ಪ್ರಾಣವನ್ನಾದ್ರೂ ಬಿಟ್ಟಿವಿ, ಮಾನದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಅಂತ ಆ ತಾಯಂದರು ಮಾಡ್ಕೊಳ್ತಾರೆ, ತಮ್ಮದೇ ಆದಂತಹ ಚಿತೆಯನ್ನು ತಯಾರು ಮಾಡಿಕೊಳ್ತಾರೆ. ರಾಣಿ ಪದ್ಮಾವತಿಯ ನೇತೃತ್ವದಲ್ಲಿ 30,000ಕ್ಕೂ ಅಧಿಕ ಮಹಿಳೆಯರು ಬೆಂಕಿಗೆ ಹಾರಿ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡ್ತಾರೆ. ಈ ದೇಶದಲ್ಲಿ ಆ ರೀತಿಯ 100 ಜೌಹರಗಳು ನಡೆಯುತ್ತೆ. ಇವತ್ತು ಕರ್ನಾಟಕದಲ್ಲಿ ಕೇಳ್ತೀವಲ್ಲ, ಲವ್ ಜಿಹಾದಿಗೆ ಬಲಿಯಾದಳು, ತಂದೆ ಪೊಲೀಸ್ ಜೀಪಿಗೆ ಅಡ್ಡ ಮಲಗ್ತಾ ಇದ್ದಾನೆ, ಇಷ್ಟು ವರ್ಷ ಸಾಕಿದ್ದೀವಿ, ಇಷ್ಟು ವರ್ಷ ನಿನ್ನ ಎಲ್ಲ ಶಿಕ್ಷಣಕ್ಕಾಗಿ ಲಕ್ಷಾಂತರ ರೂಪಾಯಿ ಲೋನ್ ಮಾಡಿದ್ದೀವಿ, ನಮ್ಮ ಕೊನೆಗಾಲದಲ್ಲಿ ಏನಾದ್ರೂ ನಮ್ಮ ಮಕ್ಕಳು ಆಸರ ಆಗ್ತಾರ ಅಂತ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ದೇಶ ಧರ್ಮ ಅದೆಲ್ಲ ಬಿಡಿ, ಆದರೆ ತಮಗೆ ಜನ್ಮವನ್ನು ಕೊಟ್ಟಂತ, ತಮಗೆ ಸಂಸ್ಕಾರವನ್ನು ಕೊಟ್ಟಂತ, ನಮ್ಮನ್ನು ಇಷ್ಟು ದೊಡ್ಡದಾಗಿ ಮಾಡಿದಂತ ಆ ತಂದೆ ತಾಯಿಯಂದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದಂತ ಒಂದು ಭಾವನೆ ಇಲ್ಲದೆ, ಸಂವೇದನೆ ಇಲ್ಲದೆ ನಮ್ಮ ಹೆಣ್ಣು ಮಕ್ಕಳು ನಮ್ಮಿಂದ ದೂರ ಆಗ್ತಾ ಇರಬೇಕಿದ್ರೆ ಈ ಸಮಯದಲ್ಲಿ ನಮಗೆ ಪದ್ಮಾವತಿ ನೆನಪಾಗ್ತದೆ, ನಮಗೆ ಪದ್ಮಿನಿ ನೆನಪಾಗ್ತದೆ, ಈ ರೀತಿಯ ಸಂಯುಕ್ತ ನೆನಪಾಗ್ತದೆ ನಮಗೆ. ಈ ರೀತಿಯ ಇತಿಹಾಸದ ಘಟನೆಗಳನ್ನು ಗಮನಿಸ್ತಾ ಹೋದ್ರೆ ಅದನ್ನೇ ನಮ್ಮ ವಾಜಪೇಯಿ ಅವರು ಹೇಳ್ತಾರೆ, कोई पूछो अकबर की बेटी से क्या उन्हें याद है मीना बाजार, क्या उन्हें याद है चित्तौड़गढ़ में जलने वाले वो आग प्रकर जहां हाय सहस्र माताएं तिल तिल जलकर हुए अमर, वो आग को हम उस आग को हम रग रग में समाये हैं, कभी विस्फोट बन के फूट पड़ा तो क्या विस्मय, हिंदू तनमन हिंदू जीवन रग रग मेरा हिंदू परिचय. ನನ್ನ ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ಆ ಎಲ್ಲ ಹಿರಿಯರ ಬಲಿದಾನದ ಆ ಬೆಂಕಿಯ ಕಿಡಿಯನ್ನು ನಾವು ಇವತ್ತಿಗಿಟ್ಟುಕೊಂಡಿದ್ದೀವಿ. ಹೀಗಾಗಿ 1,000 ವರ್ಷಗಳ ನಿರಂತರವಾದಂತಹ ಹೋರಾಟ, ಸುಮಾರು ಅಡಿಗಲ್ಲನ್ನು ಹಾಕಿದಂತ ಹರಿಹರರಾಯ ಬುಕ್ಕ ಭೂಪತಿ ಅವನನ್ನ ಹಿಂದೂ ರಾಯ ಸುರತ್ರಾಣ ಬುಕ್ಕ ಭೂಪತಿ ಎಂದು ಕರೀತಾ ಇದ್ರು. ಇಡೀ ದಕ್ಷಿಣ ಭಾರತದ ಎಲ್ಲ ಹಿಂದೂ ರಾಜರನ್ನ ಒಗ್ಗಟ್ಟಾಗಿ ಮಾಡಿ ಇವತ್ತು ಬರ್ತಾ ಇರುವಂತಹ ಗಾಳಿ ಏನಿದೆ ಅದು ಸುನಾಮಿ, ಅದಕ್ಕೆ ನಮ್ಮ ಧರ್ಮ ಸಂಸ್ಕೃತಿ ನಾಶ ಆಗತ್ತೆ, ನಮ್ಮ ತಾಯಂದ್ರ ಮೇಲೆ ಅನಾಚಾರ ಅತ್ಯಾಚಾರಗಳು ನಡೆಯಬಹುದು, ನಮ್ಮ ಮಂದಿರಗಳನ್ನ ಧ್ವಂಸ ಮಾಡ್ತಾರೆ, ನಮ್ಮ ಕಲೆ ಸಂಸ್ಕೃತಿ ಎಲ್ಲವೂ ನಾಶ ಆಗತ್ತೆ. ಇದು ಗಡಿ ವಿವಾದ ಅಲ್ಲ, ರಾಜಕೀಯದ ದಾಳಿ ಅಲ್ಲ, ಇದು ಸಾಂಸ್ಕೃತಿಕ ದಾಳಿ. ಈ ದಾಳಿಯ ವಿರುದ್ಧ ನಾವು ಒಗ್ಗಟ್ಟಾಗಬೇಕು ಅಂತ ಹೇಳಿ ಅರುಣಾಚಲದಲ್ಲಿ ತಿರುವನ್ನಾಮಲೆಯಲ್ಲಿ ಮೊದಲ ಬೈಠಕನ್ನ ಕರೀತಾನೆ. ಎಲ್ಲ ಹಿಂದೂ ರಾಜರನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಆ ಬುಕ್ಕ ಭೂಪತಿ ಮಾಡಿದ. ಅದೇ ಕೆಲಸವನ್ನು 3ನೇ ವೀರಬಲ್ಲಾಳ ಕೂಡ ಮಾಡ್ತಾನೆ. ಈ ಎಲ್ಲ ಉತ್ತರ ಭಾರತದ ಅನೇಕ ಮಠ ಮಂದಿರಗಳು ನಾಶ ಆಗುವಾಗ 300 ವರ್ಷಗಳ ಕಾಲ ಆ ಧರ್ಮ ಸಂಸ್ಕೃತಿಗೆ ಆಶ್ರಯವನ್ನು ಕೊಟ್ಟದ್ದು ವಿಜಯನಗರ ಸಾಮ್ರಾಜ್ಯ. ದಾಸ ಶ್ರೇಷ್ಠರ ಸಂದರ್ಭದಲ್ಲಿ ಆ ದಾಸರ ಕೀರ್ತನೆಗಳನ್ನ ಪದಗಳನ್ನು ರಚನೆ ಮಾಡ್ತಾರೆ, ಕರ್ನಾಟಕ ಸಂಗೀತ ಅರಳುತ್ತೆ. ಅದೇ ಸಂದರ್ಭದಲ್ಲಿ ವಚನ ಸಾಹಿತ್ಯ, ಅದೇ ಸಂದರ್ಭದಲ್ಲಿ ಸಾಯಣಾಚಾರ್ಯರು ಈ ಭಾಗಕ್ಕೆ ಬಂದು ಸಾಯಣಾಚಾರ್ಯರ ನೇತೃತ್ವದಲ್ಲಿ ವೇದಗಳಿಗೆ ಭಾಷ್ಯ ಬರೆಯುವಂತಹ ಕೆಲಸಗಳಾಯಿತು. ಅನೇಕ ಮತಾಂತರಗೊಂಡಂತ ವ್ಯಕ್ತಿಗಳನ್ನ ಮಾತೃ ಧರ್ಮಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು. ಇವತ್ತು ನಾವೆಲ್ಲರೂ ಹಿಂದೂಗಳಾಗಿ ಉಳಿದಿದ್ರೆ ಅದರಲ್ಲಿ ಬಹಳ ದೊಡ್ಡ ಕೊಡುಗೆ ಇರುವಂತದ್ದು ಆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ. 2ನೇ ಕೊಡುಗೆ ಇದ್ರೆ ಅದು ಆ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ. ಛತ್ರಪತಿ ಶಿವಾಜಿ ಮಹಾರಾಜ ಆ ವಿಜಯನಗರ ಸಾಮ್ರಾಜ್ಯ ಪತನ ಆದ ಬಳಿಕ ದಕ್ಷಿಣ ಭಾರತದಲ್ಲಿ ಧರ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನ ಕೆಳದಿಯ ರಾಜರು ಮಾಡಿದ್ರು, ಮೈಸೂರಿನ ಒಡೆಯರು ಮಾಡಿದ್ರು, ಯಲಹಂಕದ ನಾಡಪ್ರಭುಗಳು, ಈ ರೀತಿ ಅನೇಕ ಜನ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ಒಂದು ಸಂಘಟಿತವಾದಂತಹ ಹಿಂದೂ ಶಕ್ತಿ ಅನ್ನುವಂಥದ್ದು ಇರಲಿಲ್ಲ. ಆಗ ಒಬ್ಬಳು ತಾಯಿಯ ಕನಸನ್ನು ನೋಡ್ತಾಳೆ, ಜಿಜಾಮಾತೆ. ನೋಡಿ, ನಾವು 400 ವರ್ಷದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋವನ್ನೇ ಇಟ್ಕೊಂಡು ಇವತ್ತಿನವರೆಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತಾದ್ರೆ ಅದಕ್ಕೆ ಕಾರಣ ಇನ್ನೊಬ್ಬ ಛತ್ರಪತಿ ಹುಟ್ಟಲಿಲ್ಲ. ಆ ಛತ್ರಪತಿ ಹುಟ್ಟದೇ ಇರೋದಕ್ಕೆ ಕಾರಣ ಇನ್ನೊಬ್ಳು ಜಿಜಾಮಾತೆ ಆ ರೀತಿಯ ಪ್ರೇರಣೆಯನ್ನು ತನ್ನ ಮಕ್ಕಳಿಗೆ ಕೊಡ್ಲಿಲ್ಲ. ಜಿಜಾಮಾತೆಯವರು ಹುಟ್ಟಬೇಕು. ನಮ್ಮ ಸಮಾಜದಲ್ಲಿ ಛತ್ರಪತಿ ಶಿವಾಜಿ ಆ ರೋಹಿಣೇಶನ ಸನ್ನಿಧಾನದಲ್ಲಿ ಕೇವಲ ಮಾವಳಿ ಪೌರರನ್ನ ಜೊತೆಗಿಟ್ಟುಕೊಂಡು ಪ್ರತಿಜ್ಞೆಯನ್ನು ಮಾಡ್ತಾನೆ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ, ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಖಡ್ಗ ಯಾವತ್ತಿಗೂ ಸಿದ್ಧ ಇದೆ ಅಂತ ಪ್ರತಿಜ್ಞೆಯನ್ನು ಮಾಡಿದ. ತಮ್ಮ ಅನೇಕ ರಾಜರುಗಳು ಅವತ್ತು ಬಿಜಾಪುರದ ಆದಿಲ್ ಶಾಹಿಗಳ ಕೈ ಕೆಳಗೆ ಗುಲಾಮರಾಗಿ ಕೆಲಸ ಮಾಡ್ತಾ ಇರಬೇಕಿದ್ರೆ ಒಬ್ಬ ಸ್ವಾಭಿಮಾನಿ ಛತ್ರಪತಿ ಶಿವಾಜಿ ಮಹಾರಾಜ್ 14ನೇ ವರ್ಷದ ಹುಡುಗ ಪ್ರತಿಜ್ಞೆಯನ್ನು ಮಾಡಿದ. ತೋರಣ ಗಡವನ್ನು ಗೆದ್ದುಕೊಳ್ಳುತ್ತಾನೆ.
ಚಾಕಣಗಡವನ್ನು ಗೆದ್ದುಕೊಂಡ, ಪುರಂದರಗಡವನ್ನು ಗೆದ್ದುಕೊಂಡ, ಕೋಟೆಯ ಮೇಲೆ ಕೋಟೆಗಳು. ರಾತ್ರಿ ಹೊತ್ತಿನಲ್ಲಿ, ಅಮಾವಾಸ್ಯೆಯ ರಾತ್ರಿ, ಕೇವಲ ಒಂದು ಹಿಡಿಯಷ್ಟು ಯುವಕರು, ಕೇವಲ ಧೈರ್ಯ ಸಾಹಸ ಮಾತ್ರ, ಬೇರೆ ಯಾವುದೇ ಖಜಾನೆ ಇಲ್ಲ, ಬೇರೆ ಯಾವುದೇ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಲ್ಲ. ಉಡಗಳನ್ನು ಬಳಸಿಕೊಂಡು ಕೋಟೆಯನ್ನು ಹತ್ತುವಂಥದ್ದು. ಕೋಟೆಯನ್ನು ಹತ್ತಿ ಮಿಂಚಿನ ದಾಳಿಯನ್ನ ಮಾಡಿ ಅಲ್ಲಿದ್ದವರನ್ನೆಲ್ಲ ಕೊಂದು ಕೋಟೆಯನ್ನು ಕೈವಶ ಮಾಡಿಕೊಳ್ಳುವುದು. ಹೀಗೆ ಕೊಂಕಣ ಪ್ರಾಂತದ ಒಂದೊಂದೇ ಕೋಟೆಗಳನ್ನು ಗೆದ್ದು 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 ಕೊನೆಗೆ 1674 ಹೊತ್ತಿಗೆ ಇಡೀ ಮುಗಿದು ಹೋಗ್ತಿತ್ತು. ದಂಗೆ ಹೇಳ್ತಾ ಇದ್ರು ಜನ. ಮನೆಯಲ್ಲೇ ಯಾರಾದ್ರೂ ಪಟ್ಟಕ್ಕೆ ಬೇಕಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಆದ್ರೆ ಶಿವಾಜಿ ಇಲ್ಲದೆ ಕೂಡ ಸ್ವರಾಜ್ಯ ಅತ್ಯಂತ ಸುಲಲಿತವಾಗಿ ನಡ್ಕೊಂಡು ಹೋಗಿದೆ. ಯಾಕಂದ್ರೆ ಅದು ಶಿವಾಜಿಯ ರಾಜ್ಯವಾಗಿರುವುದಿಲ್ಲ, ಅದು ನಿಜವಾದಂತಹ ಡೆಮೋಕ್ರಸಿ, ಅದು ಪ್ರಜಾಪ್ರಭುತ್ವ. ಅಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ರಾಜ್ಯವನ್ನು ಉಳಿಸೋದು ನನ್ನ ಕರ್ತವ್ಯ ಅನ್ನುವಂತ ಒಂದು ಅದ್ಭುತವಾದಂತಹ ಚಿಂತನೆಯನ್ನ ಆ ಶಿವಾಜಿ ಹುಟ್ಟು ಹಾಕಿದ್ದಾನೆ. ಹಾಗಾಗಿ ಅದು ಡೇಂಜರಸ್ ಇದೆ ಅಂತ ಅಪಾಯಕಾರಿಯಾದಂತಹ ಯೋಚನೆಯನ್ನ ಮಟ್ಟ ಹಾಕಬೇಕು ಅಂತ ಔರಂಗಜೇಬ ಮಾಡಿದಂತ ಉಪಾಯಗಳು ಒಂದೆರಡಲ್ಲ. ಆದ್ರೆ ಅದೆಲ್ಲವನ್ನ ಮೆಟ್ಟಿ ಛತ್ರಪತಿ ಶಿವಾಜಿ ಮಹಾರಾಜರು 1674 ಸಿಂಹಾಸನವನ್ನು ಏರ್ತಾರೆ. ಆನಂದ ನಾಮ ಶುದ್ಧ ತ್ರಯೋದಶಿ, ಜ್ಯೇಷ್ಠ ಶುದ್ಧ ತ್ರಯೋದಶಿ. ಆವತ್ತು ಬಹುಶಃ ಒಂದು 100-200 ವರ್ಷಗಳ ನಂತರ ಒಬ್ಬ ಸ್ವತಂತ್ರವಾದಂತ ಹಿಂದೂ ರಾಜ ತನ್ನ ಪಟ್ಟ ರಾಜ್ಯಾಭಿಷೇಕ ಮಾಡಿಸ್ಕೊಳ್ತಾ ಇದ್ದಾನೆ. ಹೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರೇ, ನಮ್ಮ ಸಿಂಹಾಸನ ಹೇಗಿರಬೇಕು? ಆ 32,000 ಮಾವಳ ಪೋರರ ಪ್ರತೀಕವಾಗಿ 32 ಮಣಬಾರದ ಹಿಂದವಿ ಸ್ವರಾಜ್ಯದ ಸಿಂಹಾಸನ ಅಂತ ಬಂಗಾರದ ಸಿಂಹಾಸನವನ್ನು ಸ್ಥಾಪನೆ ಮಾಡಿದರು. ಚಂದ್ರ ತಿಲಕ ಕವಡೆ ಸರವನ್ನು ಧರಿಸಿಕೊಂಡು, ಸರಿ ಟೋಪಿಯನ್ನು ಧರಿಸಿಕೊಂಡು, ತುಳಜಾ ಭವಾನಿ ಇನ್ನೊಂದು ಜಗದಂಬ ಅನ್ನುವಂತ 3 ಕತ್ತಿಗಳನ್ನು ಧರಿಸಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಬರ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಐಸ್ತೆ ಕದಂ ಗಣಪತಿ ಗಜಪತಿ ಅಶ್ವಪತಿ ಪ್ರೌಢ ಪ್ರತಾಪ ಪುರಂದರ ರಾಜನೀತಿ ದುರಂದರ ಕ್ಷತ್ರಿಯ ಕುಲಾವತಂಸ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅನ್ನುವಂತ ಘೋಷಣೆ ಮೊಳಗಬೇಕಿದ್ರೆ ಇಡೀ ಭಾರತದ ಹಿಂದೂಗಳ ಒಂದು ರೋಮಾಂಚನ ಆಯಿತು. ಕೊನೆಗಾದ್ರೂ ಕೂಡ ನಮಗೊಬ್ಬ ಸಶಕ್ತವಾದಂತ ಸಮರ್ಥವಾದಂತ ರಾಜ ಸಿಕ್ಕಿದ. 1659 ಅಫ್ಜಲ್ ಖಾನನ ವಧೆ ಆಯಿತು. ಆದಿಲ್ ಶಾಹಿಗಳನ್ನು ಮಟ್ಟ ಹಾಕುವಂತ ಕೆಲಸವನ್ನು ಶಿವಾಜಿ ಮಹಾರಾಜರು ಮಾಡಿದ್ರು. 100 ವರ್ಷದ ನಂತರ ಉತ್ತರದ ದಿಗ್ವಿಜಯ. ಅಲ್ಲಿಗೆ ಹೋದಂತ ರಘುನಾಥರಾವ್ ಪೇಶ್ವಾ ಪುಣೆಗೆ ಪತ್ರವನ್ನು ಬರೀತಾನೆ. ಶನಿವಾರ ವಾಡಕ್ಕೆ ಪತ್ರವನ್ನು ಬರೆದು ಹೇಳ್ತಾನೆ, ಕಾಬೂಲ್ ನದಿಯ ತೀರದಲ್ಲಿ ನಮ್ಮ ಕುದುರೆಗಳು ಸ್ವಾತಂತ್ರ್ಯದ ದಾಹವನ್ನು ತಳಿಸಿಕೊಳ್ತಾ ಇವೆ. ನಮ್ಮ ಭಗವಧ್ವಜ ಕುಂಜಪುರದ ಕೋಟೆಯ ಮೇಲೆ ಹಾರ್ತಾ ಇದೆ. ಪೇಶಾವರ, ಮುಲ್ತಾನ್ ಎಲ್ಲವೂ ನಮ್ಮ ಕೈವಶ ಆಗಿದೆ. ಇಡೀ ಉತ್ತರ ಭಾರತದಲ್ಲಿ ನಮ್ಮನ್ನು ಎದುರಿಸುವಂತ ಗಂಡು ಮಕ್ಕಳು ಯಾರು ಇಲ್ಲ ಅಂತ ಹೇಳಿ ಮರಾಠರು ಹೇಳ್ತಾರೆ. ಆ ರೀತಿಯ ಕನಸನ್ನ ಛತ್ರಪತಿ ಶಿವಾಜಿ ಮಹಾರಾಜರು 100 ವರ್ಷದ ಕೆಳಗೆ ನೋಡ್ತಾರೆ. ಸಾಕಾರಗೊಳಿಸುವಂತ ಕೆಲಸವನ್ನ ಪೇಶ್ವಾಗಳು ಮಾಡಿದರು. ಹಿಂದೂ ಸಮಾಜ ಸಶಕ್ತಗೊಳ್ಳಬೇಕು, ಹಿಂದೂ ಸಮಾಜವನ್ನು ಬಲಾಢ್ಯವಾಗಿ ಕಟ್ಟಬೇಕು, ಹಿಂದೂ ಸಮಾಜವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಧೈರ್ಯವನ್ನು ಯಾರು ಕೂಡ ಬೆಳೆಸಿಕೊಳ್ಳಬಾರದು. ಇನ್ನು ಜಗತ್ತಿನಲ್ಲಿ ಯಾವತ್ತೂ ಕೂಡ ಇನ್ನೊಂದು ಪ್ಲಾಸಿಯ ಯುದ್ಧ ನಡಿಬಾರದು, ಇನ್ನೊಂದು ಪಂಡರಾಪುರದ ಯುದ್ಧ ನಡಿಕೂಡುದು, ಇನ್ನೊಂದು ತಾಳಿಕೋಟೆ ನಡಿಕೂಡುದು ಅಂತಾದ್ರೆ ನಾವೆಲ್ಲರೂ ಕೂಡ 5 ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಏನು 5 ವಿಚಾರಗಳು? ಮೊದಲನೆಯ ವಿಚಾರ ಯಾವುದು ಕೇಳಿದ್ರೆ, ನಾವೆಲ್ಲರೂ ಕೂಡ ನಾವು ಸ್ವಬೋಧವನ್ನು ಬೆಳೆಸಿಕೊಳ್ಳಬೇಕು. ಏನು ಸ್ವಬೋಧ? ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ಸ್ವಬೋಧ ಅನ್ನುವಂಥದ್ದೇ ಗೊತ್ತಿಲ್ಲ ನಮಗೆ. ನಾವೆಲ್ಲರೂ ಕೂಡ ಒಂದು 300 ವರ್ಷಗಳ ಕಾಲ ಬ್ರಿಟಿಷರಿಂದ ಆಳಿಸಿಕೊಂಡವರಾಯಿತು. ಅದಕ್ಕಿಂತ ಹಿಂದೆ ಒಂದಷ್ಟು ಕಾಲ ಅಲ್ಲಲ್ಲಿ ತುಂಡರಸರುಗಳಾಗಿದ್ದಂತಹ ಮುಸಲ್ಮಾನರ ಆಳ್ವಿಕೆ ಇತ್ತು. ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ತನವನ್ನು ನಾವು ಕಳ್ಕೊಂಡಿದ್ದೇವೆ. ಇವತ್ತಿಗೂ ಕೂಡ ಅದನ್ನು ಮತ್ತೆ ಪಡ್ಕೊಳ್ಳುವಂತಹ ಪ್ರಯತ್ನಗಳು ನಡೆಯಲಿಲ್ಲ. ಸ್ವಾತಂತ್ರ್ಯ ಸಿಗತ್ತೆ ಅನ್ನುವಂಥದ್ದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಯಾವಾಗ ಅಲಿಪುರ್ ಬಾಂಬ್ ಬಿದ್ರು ಆಗ ಅವರ ಅನೇಕ ಪತ್ರಗಳನ್ನು ವಾಚನ ಮಾಡುವಂತಹ ಕೆಲಸವನ್ನು ಮಾಡಿದರು. ಅದರಲ್ಲಿ ಒಂದು ಪತ್ರವನ್ನ ಮಹರ್ಷಿ ಅರವಿಂದರ ಅವರ ಪತ್ನಿ ಮೃಳಾಳಿನಿ ದೇವಿಯವರಿಗೆ ಬರೆದಿದ್ದಂತ ಒಂದು ಪತ್ರ ಇತ್ತು. ಅದರಲ್ಲಿ ಅವರು ಬರೀತಾರೆ, ಒಂದು ವೇಳೆ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲದೆ ಹೋಗಿರ್ತಿದ್ರೆ ರಾಮದಾಸರು ಕೇವಲ ರಾಮದಾಸರಾಗಿರ್ತಾ ಇದ್ರು, ಸಮರ್ಥರಾಗ್ತಾ ಇರಲಿಲ್ಲ. ಅವರು ಸಮರ್ಥ ರಾಮದಾಸರಾಗಿದ್ದು ಅವರ ಶಿಷ್ಯ ಛತ್ರಪತಿ ಶಿವಾಜಿ ಕತ್ತಿಯನ್ನು ಹಿಡಿದ ಕಾರಣಕ್ಕೆ. ಹಾಗಾಗಿ जीत की हवस नहीं, किसी पे कोई बस नहीं, ये जिंदगी है टोकरों पे वार दो, मौत अंत है नहीं तो मौत से भी क्यों डरना, ಎತ್ತು ಜಾಕೆ ಆಸಮಾನ ಮೇ ದಹಾಡ್ದು ಅನ್ನುವಂತ ಮಾತಿದೆಯಲ್ಲ, ಆ ರೀತಿಯಾಗಿ ತನ್ನ ತನಕ್ಕೆ ಧಕ್ಕೆ ಬಂದಾಗ ಹೇಗೆ ಛತ್ರಪತಿ ಶಿವಾಜಿ ಮಹಾರಾಜರು ಎದ್ದು ನಿಂತರು
ಹಾಗೆ ಪ್ರತಿಯೊಬ್ಬ ಭಾರತೀಯನು ಎದ್ದು ನಿಂತರೆ ಮಾತ್ರ ಈ ದೇಶದಲ್ಲಿ ಧರ್ಮ, ಸಂಸ್ಕೃತಿ, ಆಧ್ಯಾತ್ಮಿಕತೆ, ಮಠ ಪಟ್ಟ, ದೇವಸ್ಥಾನ ಉಳಿಯೋದಿಕ್ಕೆ ಸಾಧ್ಯ. ಇದಾಗಬೇಕು ಅಂತಾದ್ರೆ ನಮ್ಮಲ್ಲಿ ಸ್ವಬೋಧ ಜಾಗೃತಿ ಆಗಬೇಕು. ನಾವು ಯಾರು ಅನ್ನುವಂಥದ್ದನ್ನ ನಮಗೆ ಮೊದಲು ಯಾರು ತಿಳಿ ಹೇಳುವಂತ ಅಗತ್ಯ ಇಲ್ಲ. ನಮ್ಮ ಹಿರಿಯರು ನಮ್ಮ ಮನೆಗಳಲ್ಲಿ ಹೇಳ್ತಾ ಇದ್ರು, ನಮ್ಮ ಸಂಸ್ಕೃತಿಯಲ್ಲಿ ಅದು ಬಂದಿತ್ತು. ಇವತ್ತು ಒಂದು ವೀರ ಕಾವ್ಯ ಅನ್ನುವಂಥದ್ದಿದೆ, ಕಮ್ಮಟ ದುರ್ಗದ ಕುಮಾರರಾಮನ ವೀರ ಚರಿತ್ರೆ. ನಮ್ಮಲ್ಲಿ ಎಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಇದೆ? ನಮ್ಮಲ್ಲಿ ಅನೇಕ ಜನರಿಗೆ ಅದರ ಬಗ್ಗೆ ಮಾಹಿತಿನೇ ಇದೆ. ಕನ್ನಡದ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡೋದಕ್ಕೆ ಸಾಧ್ಯ ಇದೆಯಾ? ಅದನ್ನು ಹೇಳಿಕೊಟ್ಟಾಗ ನಿಮ್ಮ ಮನೆಗಳಲ್ಲಿ ಕೂಡ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟೋದಕ್ಕೆ ಸಾಧ್ಯ ಇದೆ. ಒಂದು ಮಕ್ಕಳಲ್ಲಿ ಮಹತ್ವಾಕಾಂಕ್ಷೆಯನ್ನು ಹುಟ್ಟಾಕಬೇಕು, ನಮ್ಮ ಇತಿಹಾಸದಿಂದ ಪ್ರೇರಣೆಯನ್ನು ಪಡ್ಕೊಳ್ಬೇಕು. ಆ ರೀತಿಯ ಪ್ರೇರಣೆಯನ್ನು ಪಡ್ಕೊಂಡಾಗ ಮಾತ್ರ ಭವ್ಯವಾದಂತಹ ಭಾರತದ ನಿರ್ಮಾಣ ಸಾಧ್ಯ. ಇವತ್ತು ನಮ್ಮ ಊರುಗಳಲ್ಲೆಲ್ಲ ಒಂದಷ್ಟು ನಾಯಿಗಳು ಓಡಾಡ್ತಾ ಇರ್ತಾವೆ ನೋಡಿ. ಅವುಗಳಿಗೆ ಏನು ಹೇಳೋದು ನಾವು? ಅವುಗಳು ಕಂತ್ರಿ ನಾಯಿಗಳು ಅಂತ ಹೇಳ್ತೀವಿ. ಅದು ನಮ್ಮದೇ ಊರಿನ ನಾಯಿಗಳು. ಅವುಗಳಿಗೆ ಹೇಳೋದು ನಾವೇನು ಕಂತ್ರಿ ನಾಯಿಗಳು. ನಮ್ಮ ಸ್ವದೇಶಿ ನಾಯಿಗಳು. ಅದು ಕಂಟ್ರಿ ನಾಯಿ ಹೋಗಿ ಕಂತ್ರಿ ನಾಯಿ ಆಯ್ತು. ಇವತ್ತು ಬೈಯೋದಿಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಕಂತ್ರಿ ಅಂತ. ಅದೇ ವಿದೇಶದಿಂದ ಬಂದಂತ ನಾಯಿಗಳೆಲ್ಲ ಅದೆಲ್ಲ ಜಾತಿ ನಾಯಿಗಳು. ಅವುಗಳಿಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ. ಹಸುಗಳನ್ನು ನೋಡಿ, ಅದು ಸೀಮೆ ಹಸು, ಅದಕ್ಕೆ ಮರ್ಯಾದೆ ಜಾಸ್ತಿ. ನಮ್ಮ ಊರಿನ ಹಸು ಅದು ನಾಟಿ ಹಸು, ಅದು ಯಾರಿಗೂ ಬೇಡ. ಅಂದ್ರೆ ನಮ್ಮದಾಗಿರುವಂತ ಎಲ್ಲವನ್ನ ತಿರಸ್ಕಾರ ಮಾಡುವಂತ ಮನೋಭಾವವನ್ನು ನಾವೇ ಬೆಳೆಸ್ಕೊಂಡಾಗಿದೆ. ನಮ್ಗೆ ಎಲ್ಲವೂ ಕೂಡ ವಸ್ತುಗಳು, ಮೊಬೈಲ್ ಇಂಪೋರ್ಟೆಡ್, ಗಾಡಿ ಇಂಪೋರ್ಟೆಡ್, ನಮ್ಮಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಇದು ಹೊರದೇಶದಿಂದ ಬಂದಿದೆ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ. ನಮ್ಮ ದೇಶದ್ದು ಅಂತ ಆದ್ರೆ ಅದನ್ನ ಪಕ್ಕಕ್ಕೆ ಸರಿಸ್ಬಿಡ್ತೀವಿ ನಾವು. ಈ ರೀತಿಯಾಗಿ ನಮ್ಮ ಬಗ್ಗೆ ನಮಗೆ ಇರುವಂತ ಈ ಕೀಳರಿಮೆಯನ್ನ ನಾವು ಹೇಗೆ ದೂರ ಮಾಡ್ಕೊಳ್ಳೋದು? ಇವತ್ತು ಬದಲಾವಣೆಯ ಒಂದು ಅದ್ಭುತವಾದಂತಹ ಬಿರುಗಾಳಿ ಬೀಸ್ತಾ ಇದೆ. ಇಡೀ ದೇಶಾದ್ಯಂತ ರಾಷ್ಟ್ರೀಯ ಅಭಿಮಾನ, ಸ್ವಾಭಿಮಾನ, ನಮ್ಮದಾಗಿರುವಂತಹ ಯೋಗ ಇವತ್ತು ಇಡೀ ಜಗತ್ತಿನಲ್ಲಿ 130 ದೇಶಗಳು ಏಕಕಾಲದಲ್ಲಿ ಯೋಗವನ್ನು ಮಾಡುವ ಮೂಲಕ ಭಾರತದ ಒಂದು ಪ್ರಾಚೀನ ಆ ಯೋಗದ ಕಲೆಗೆ ಗೌರವವನ್ನು ಕೊಡ್ತಾರಂತ ಆದ್ರೆ ಅದಕ್ಕೆ ಕಾರಣ ಇವತ್ತು ನಮಗೆ ಬಂದಿರುವಂತಹ ಒಂದು ರಾಜಕೀಯ ಇಚ್ಛಾಶಕ್ತಿ. ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡ್ತಾ ಇದೆ. ನಮ್ಮ ಆಯುರ್ವೇದ ಚಿಕಿತ್ಸೆಗೆ ಒಂದು ಅಧಿಕೃತವಾದಂತಹ ಮಾನ್ಯತೆ ಸಿಗ್ತಾ ಇದೆ. ನಮ್ಮ ಹಿರಿಯರ ಅನೇಕ ಸಾಧನೆಗಳ ಬಗ್ಗೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಇರಲೇ ಇಲ್ಲ, ಇವತ್ತದು ಸೇರ್ಪಡೆ ಆಗ್ತಾ ಇದೆ. ಕಾರಣ ಒಂದು ಅದ್ಭುತವಾದಂತಹ ರಾಜಕೀಯ ಇಚ್ಛಾಶಕ್ತಿ ದೇಶದಲ್ಲಿದೆ. ಇದನ್ನು ನಾವು ನಮ್ಮ ಸದ್ಬಳಕೆ ಮಾಡಿಕೊಳ್ಳಬೇಕು. ನಮ್ಮ ಮಕ್ಕಳಿಗೆ ಆ ಸ್ವಬೋಧವನ್ನು ಮೂಡಿಸುವಂತಹ ಕೆಲಸವನ್ನು ನಮ್ಮ ಮಕ್ಕಳಿಗೆ ಮಾಡಬೇಕು. ಇದು ನಮ್ಮ ಮೊದಲ ಕೆಲಸ. ಎರಡನೇ ಕೆಲಸ ಯಾವುದು ಅಂತ ಕೇಳಿದ್ರೆ ಕುಟುಂಬ ಪ್ರಬೋಧನೆ. ಕುಟುಂಬಗಳ ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆಗಳಲ್ಲಿ ನಮ್ಮ ಕುಟುಂಬಗಳ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಹಿಂದೂ ಸಮಾಜದ ಅತ್ಯಂತ ದೊಡ್ಡ ಶಕ್ತಿ ಇದ್ದಿದ್ದಂಥದ್ದು ಕುಟುಂಬದಲ್ಲಿ. ಆ ಶಕ್ತಿಯನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ನಮಗೆ ಸಾಂತ್ವನ ಹೇಳುವಂತ ಒಬ್ಬ ಅಜ್ಜ ಇದ್ರು, ನಮ್ಮೆಲ್ಲರಿಗೂ ಕೂಡ ಧೈರ್ಯವನ್ನು ತುಂಬುವಂತ ಒಬ್ಬ ಚಿಕ್ಕಪ್ಪ ಇದ್ರು, ನಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಚಿಕ್ಕಮ್ಮ, ಅತ್ತೆ, ಇವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ರು. ಇವತ್ತು ಅದೆಲ್ಲವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಬೆಂಗಳೂರಿನಂತ ಮಹಾನಗರದಲ್ಲಿ ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ವಯಸ್ಸಾದವರು 10-20 ದಿನದ ನಂತರ ಎಲ್ಲೋ ಒಂದು ಕಡೆಯಲ್ಲಿ ವಾಸನೆ ಬರ್ತಾ ಇದೆ ಅಂತ ಆದಾಗ ಪೊಲೀಸರಿಗೆ ಫೋನ್ ಮಾಡಿ ಬಾಗಿಲು ತೆರೆಯುವಂತಹ ಸ್ಥಿತಿ ಇದೆ. ಇದು ನಮ್ಮ ನಗರ ಭಾಗದಲ್ಲಿ ನಡೀತಾ ಇರುವಂತಹ ಘಟನೆಗಳು. ಮೈಕ್ರೋ ಫ್ಯಾಮಿಲಿ, ತಂದೆ ತಾಯಿ ಮಗು, ಆ ಮಗುವಿಗೆ ಕೊಟ್ಟು ತಿಂದು ಗೊತ್ತಿಲ್ಲ, ಹಂಚಿ ತಿಂದು ಗೊತ್ತಿಲ್ಲ, ಒಂದೇ ಮಗು, ಯಾರ ಜೊತೆಗೂ ಸಂಪರ್ಕ ಇಲ್ಲ, ಸಾಮಾಜಿಕ ಜೀವನವೇ ಗೊತ್ತಿಲ್ಲ. ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸವಾಲುಗಳನ್ನು ಎದುರಿಸುವಂತ ಮನಸ್ಥಿತಿಯನ್ನು ಕೂಡ ಆ ಮಕ್ಕಳಲ್ಲಿ ನಾವು ಮೂಡಿಸಲಿಲ್ಲ. ನಾವು ಆ ಮಕ್ಕಳನ್ನ 20-25 ವರ್ಷದವರೆಗೆ ಬಹಳ ಮುದ್ದು ಮಾಡಿ ಸಾಕ್ತೀವಿ. ಅವರ ಎಲ್ಲ ಬೇಕು ಬೇಡಗಳನ್ನು ನಾವೇ ಈಡೇರಿಸ್ತೀವಿ. ಕೊನೆಗೊಮ್ಮೆ ಆ ಮಕ್ಕಳನ್ನ ಸಮಾಜಕ್ಕೆ ಬಿಟ್ಟಾಗ ಕಾರಣ ಏನು ಕೇಳಿದ್ರೆ ಸಾಮಾಜಿಕವಾಗಿ ಆ ಮಗುವನ್ನು ನಾವು ಬೆಳೆಸಲಿಲ್ಲ. ಕೌಟುಂಬಿಕವಾದಂತಹ ವಾತಾವರಣ ಏನು ಅನ್ನೋದೇ ಆ ಮಗುವಿಗೆ ಗೊತ್ತಿಲ್ಲ. ಇದೆಲ್ಲವೂ ಸರಿಯಾಗಬೇಕು ಅಂತ ಆದ್ರೆ ಮೊದಲು ನಮ್ಮ ಮನೆಗಳಲ್ಲಿ ಆ ಕುಟುಂಬ ಪ್ರಬೋಧನ ನಡಿಬೇಕು. ಕುಟುಂಬದ ಮಹತ್ವವನ್ನು ತಿಳಿ ಹೇಳುವಂತಹ ಕೆಲಸವನ್ನು ನಾವು ಮಾಡಬೇಕು. ಇದಕ್ಕಾಗಿ ಈ ಎರಡನೇ ಕೆಲಸ, ಕುಟುಂಬ ವ್ಯವಸ್ಥೆಯನ್ನ ಬಲಪಡಿಸಬೇಕು. ನಮ್ಮ ಕುಲದೇವರು ಯಾವುದು, ನಮ್ಮ ಕುಲ ಗುರುಗಳು ಯಾವುದು, ಯಾವ ಮಠಕ್ಕೆ ನಾವು ನಡ್ಕೊಳ್ತೀವಿ, ನಮ್ಮ ಯಾವುದೋ ಒಂದು ಕಾರ್ಯಕ್ರಮ ಆಗತ್ತೆ ಅಂತ ಆದ್ರೆ ಆದಷ್ಟು ನಮ್ಮ ಮನೆಗಳಲ್ಲೇ ಆ ಕಾರ್ಯಕ್ರಮ ನಡಬೇಕು. ಎಲ್ಲ ಸಂಬಂಧಿಗಳನ್ನ ಮಕ್ಕಳಿಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡಬೇಕು. ಇದೆಲ್ಲವೂ ಆಗುವಂಥದ್ದು ಕುಟುಂಬ ಪ್ರಬೋಧನದ ಮೂಲಕ. ಮೂರನೇ ಕೆಲಸ, ಸಾಮಾಜಿಕ ಸಾಮರಸ್ಯ. ತಮಗೆಲ್ಲ ಗೊತ್ತಿದೆ, ಹಿಂದೂ ಸಮಾಜ ಕಳೆದ ಅನೇಕ ವರ್ಷಗಳಿಂದ ಸೋಲನ್ನಪ್ಪೋದಿಕ್ಕೆ ಕಾರಣ ಏನು ಕೇಳಿದ್ರೆ, ನಾವು ಎಲ್ಲ ಸೋಲ್ತಾ ಇದ್ದೀವಿ ಅಂತ ಕೇಳಿದ್ರೆ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಇಲ್ಲ. ಆ ಸಾಮರಸ್ಯವನ್ನು ಮರುಸ್ಥಾಪಿಸುವಂತ ಕೆಲಸ ಆಗಬೇಕು.
ಜಾತಿಗಳ ಮಧ್ಯದಲ್ಲಿರುವಂತಹ ಪರ್ಯಾವರಣ, ಪ್ರಕೃತಿಯ ನಾಶ ಆಗ್ತಾ ಇದೆ. ಪ್ರಕೃತಿಯ ನಾಶ ಇವತ್ತು ನಾವು 2026ರಲ್ಲಿ ನಾವೆಲ್ಲ ಸ್ವಚ್ಛವಾದಂತಹ ಗಾಳಿಯನ್ನು ಉಸಿರಾಡ್ತಾ ಇದ್ದೀವಿ. ನಮಗೆ ಬೇಕಾದಂತ ಓಡಾಡುವಂತ ಪ್ರದೇಶ ಇದೆ, ನಮಗೆ ಬೇಕಾದಂತಹ ಹಣ್ಣು ಹಂಪಲುಗಳು ಬೆಳೆಗಳು ಬೆಳೀತಾ ಇವೆ. ಆದ್ರೆ 100 ವರ್ಷದ ನಂತರ ಇದೇ ರೀತಿಯಾದಂತಹ ವಾತಾವರಣ ಮುಂದುವರೆದ್ರೆ ಏನಾಗಬಹುದು? ನಮ್ಮ ಕರಾವಳಿಯಲ್ಲಿ ಸುಮಾರು 4-5 ಸಾವಿರ ಸೆಂಟಿಮೀಟರ್ ಮಳೆ ಬೀಳುತ್ತೆ. ಆದರೆ ಈಗಲೇ ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆಗಳ ಆರಂಭ ಆಗಿದೆ. ಯಾಕಂದ್ರೆ ಬಿದ್ದಂತ ನೀರನ್ನ ಉಳಿಸಿಕೊಳ್ಳುವಂತ ಯಾವ ವ್ಯವಸ್ಥೆಯೂ ನಮ್ಮಲ್ಲಿಲ್ಲ. ನಮ್ಮ ಹಿರಿಯರು ಕೃಷಿಯನ್ನ ಮಾಡ್ತಾ ಇದ್ರು, ಪ್ರತಿದಿನ ಆ ಗದ್ದೆಗಳಲ್ಲಿ ನೀರನ್ನ ಇಂಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ವಾಟರ್ ಹಾರ್ವೆಸ್ಟಿಂಗಿನ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಕೃಷಿಯ ಮೂಲಕ ನಮ್ಮಲ್ಲಿ ನಡೀತಾ ಇತ್ತು. ಇವತ್ತು ಅದಿಲ್ಲ. ಸಂಪೂರ್ಣವಾಗಿ ಕೃಷಿ ಅನ್ನುವಂಥದ್ದು ನಾಶ ಆಗಿದೆ. ಒಂದೊಂದು ಗದ್ದೆಗಳು ಲೇಔಟ್ಗಳಾಗ್ತಾ ಇವೆ. ಎಲ್ಲವನ್ನು ಕೂಡ ರಿಯಲ್ ಎಸ್ಟೇಟ್ ನಲ್ಲಿ ಡೆವಲಪ್ ಮಾಡುವಂತ ಕೆಲಸಗಳು ನಡೀತಾ ಇದೆ. ಇರುವಂತ ಅಲ್ಪ ಸ್ವಲ್ಪ ಕೃಷಿ ಕೂಡ ಕೀಟನಾಶಕಗಳ ಮೂಲಕ, ರಸಗೊಬ್ಬರದ ಮೂಲಕ ವಿಷಮಯ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾವರಣವನ್ನು ಉಳಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. 5ನೇ ಕೆಲಸ ಸಾಮಾಜಿಕ ಶಿಷ್ಟಾಚಾರ. ನಾವು ಸಾಮಾಜಿಕ ಶಿಷ್ಟಾಚಾರದ ಬಗ್ಗೆ ಬಹಳ ಗಮನವನ್ನು ಕೊಡಬೇಕು. ನಮ್ಮ ದೇಶ ಇವತ್ತು ಸಂಘಕ್ಕೆ 100 ವರ್ಷ ಆಯಿತು. ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ಕಾಲಗಳು ನಡೆದು ಬಂದರೂ ಕೂಡ ಯಾರೂ ಕೂಡ ಸ್ವಚ್ಛತೆಯ ಬಗ್ಗೆ ಬಹಳ ವಿಶೇಷವಾಗಿ ಕೆಲಸವನ್ನು ಮಾಡಲಿಲ್ಲ. ನಾನು ಕಲಬುರಗಿ ಆ ಭಾಗಕ್ಕೆಲ್ಲ ಹೋದಾಗ ನೋಡ್ತೀನಿ, ಬೆಳಗ್ಗೆ 4:30-5 ಗಂಟೆಗೆ ಹೋಗಬೇಕಿದ್ರೆ ರಸ್ತೆ 2 ಇಕ್ಕೆಲಗಳಲ್ಲಿ ಕೂಡ ಜನ ಬಹಿರಂಗವಾಗಿ ಬಯಲು ಶೌಚಾಲಯ ಇವತ್ತಿಗೂ ಜಾರಿಯಲ್ಲಿದೆ. ಇವತ್ತಿಗೂ ಬಯಲು ಶೌಚಾಲಯ. ಮಹಿಳೆಯರು ಗಾಡಿ ಬರಬೇಕಿದ್ರೆ ಎದ್ದು ನಿಂತ್ಕೊಳ್ತಾರೆ. ಸರ್ಕಾರದಿಂದ ಕಟ್ಟಿದಂತ ಎಲ್ಲ ಶೌಚಾಲಯಗಳ ಒಳಗಡೆ ಕಟ್ಟಿಗೆಯನ್ನು ಪೇರಿಸಿ ಅದರ ಗೋಡೆಗಳ ಮೇಲೆಲ್ಲ ಬೆರಣಿ ಬರೆದು ಇಟ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ನಮಗೆ ಎಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಾದ್ರೆ, ಎಲ್ಲಿ ಉಗುಳಬೇಕು ಅನ್ನೋದು ಗೊತ್ತಿಲ್ಲ ಅಂತಾದ್ರೆ ನಾವು ಚಂದ್ರಲೋಕಕ್ಕೆ ಹೋಗಿ ಏನು ಪ್ರಯೋಜನ? ನಾವು ಮನುಷ್ಯರಾಗಿ ಬದುಕೋದೇ ನಮಗೆ ಗೊತ್ತಿಲ್ಲ. ಈ ರೀತಿಯಾದಂತಹ ವಾತಾವರಣವನ್ನು ಸರಿಪಡಿಸಬೇಕು ಅಂತಾದ್ರೆ ಇದಕ್ಕೆ ಸಾಮಾಜಿಕ ಶಿಷ್ಟಾಚಾರ. ಸಮಾಜದಲ್ಲಿ ನಾವು ಹೇಗಿರ್ಬೇಕು? ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಆ ಎಲ್ಲ ಕಸವನ್ನು ತಂದು ಯಾವುದೋ ಒಂದು ರಸ್ತೆಯ ಪಕ್ಕದಲ್ಲಿ ಎಸೆದು ಹೋಗ್ತೀವಿ. ನನ್ನ ಮನೆ ಸ್ವಚ್ಛವಾಗಿರ್ಬೇಕು, ಊರು ಹಾಳಾದ್ರೂ ತೊಂದರೆ ಇಲ್ಲ ಅನ್ನುವಂತ ಈ ಪ್ರಜ್ಞೆಯಿಂದ ನಾವು ಹೊರಬರಬೇಕು. ಇದಕ್ಕಾಗಿ ಸಾಮಾಜಿಕ ಪರಿವರ್ತನೆ ಆಗಬೇಕು ಅಂತಾದ್ರೆ ನಾವು ಸಮಾಜದಲ್ಲಿ ಈ ನಾಗರಿಕ ಶಿಷ್ಟಾಚಾರವನ್ನ ಕಲಿಸುವಂತಹ ಕೆಲಸವನ್ನ ಮಾಡಬೇಕು. ಟ್ರಾಫಿಕ್ ಜಾಮ್ ಆಗಿರುತ್ತೆ, ಯಾರೋ ಒಬ್ಬ ಅಡ್ಡಾದಿಡ್ಡಿ ಬೈಕನ್ನು ಚಲಾಯಿಸಿ ಇಡೀ ಟ್ರಾಫಿಕ್ ಅನ್ನು ಜಾಮ್ ಮಾಡಿ ಇಟ್ಟಿರ್ತಾರೆ. ನಾವು ಹೆಲ್ಮೆಟ್ ಎಲ್ಲಿ ತೊಡ್ತೀವಿ? ಅಲ್ಲಿ ಸಿಗ್ನಲ್ ಹತ್ತಿರ ಪೊಲೀಸ್ ಇರ್ತಾರೆ ಅಂದಾಗ ಹೆಲ್ಮೆಟ್ ಹಾಕೊಳ್ತೀವಿ, ಆನಂತರ ಹೆಲ್ಮೆಟ್ ತೆಗೆದಿಡ್ತೀವಿ. ಸೀಟ್ ಬೆಲ್ಟ್ ಅನ್ನು ಹಾಕೊಳ್ಳೋದು ಅದಕ್ಕೆ ಪೊಲೀಸರ ಕಣ್ಣು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸೀಟ್ ಬೆಲ್ಟ್. ಪೊಲೀಸ್ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ರಾಂಗ್ ಸೈಡಲ್ಲಿ ಹೋಗೋದಿಲ್ಲ, ಇಲ್ದಿರು ಹೋಗ್ತೀವಿ ನಾವು. ಯಾವಾಗ ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ಕೆಲಸ ಮಾಡ್ತೀವೋ ಆವತ್ತು ದೇಶ ತನ್ನಿಂತಾನೆ ಬದಲಾಗತ್ತೆ. ಆ ಕೆಲಸವನ್ನು ನಾವು ಮಾಡಿದ್ವಿ ಅಂತಾದ್ರೆ ನಾವು 100 ವರ್ಷದ ನಂತರ ಯಾವ ಭವ್ಯ ಭಾರತದ ಕನಸನ್ನು ನೋಡ್ತಾ ಇದ್ದೀವಿ ಅದು ಸಾಕಾರಗೊಳ್ಳುತ್ತೆ. ಇವತ್ತು ಜಪಾನ್ ಅಂತ ದೇಶ 1945ರಲ್ಲಿ ಅಮೆರಿಕ ಆ ದೇಶದ ಮೇಲೆ ಅಣುಬಾಂಬನ್ನು ಹಾಕಿ ಅಂದ್ಕೊಂಡ್ರು ಜಪಾನ್ ಅನ್ನುವಂಥ ದೇಶ ನಕಾಶೆಯಿಂದ ಗಾಯವಾಗಿಬಿಡತ್ತೆ, ನಾಶ ಆಗಿಬಿಡತ್ತೆ, ಇನ್ನು ಯಾವತ್ತು ಇವರು ತಲೆ ಎತ್ತೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರು. ಆದ್ರೆ 20-25 ವರ್ಷದಲ್ಲಿ ಅದು ಮತ್ತೆ ಮಾಡಿದಂತ ಔನ್ನತ್ಯ ಇದೆಯಲ್ಲ, ಅದು ಮತ್ತೆ ಸಾಧಿಸಿದಂತ ಪ್ರಗತಿ ಇದೆಯಲ್ಲ, ಅದು ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ಜಪಾನಿನ ಪ್ರತಿಯೊಬ್ಬ ನಾಗರಿಕ ಕೂಡ ಅದಕ್ಕೋಸ್ಕರ ಸಂಕಲ್ಪವನ್ನು ಸ್ವೀಕಾರ ಮಾಡಿದ. ದೇಶದ ಉನ್ನತಿ ಅನ್ನುವಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ಲ, ಅಧಿಕಾರಿಗಳ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಅನ್ನುವಂಥದ್ದನ್ನ ಆ ದೇಶದ ಜನ ಅರಿತುಕೊಂಡು ಆ ಕೆಲಸವನ್ನು ಮಾಡಿದರು. ಇವತ್ತಿಗೂ ಕೂಡ ನಾನು ಯಾವತ್ತೂ ಕೂಡ ಒಬ್ಬ ಸೈನಿಕನ ಉದಾಹರಣೆಯನ್ನು ಕೊಡ್ತೀನಿ. ಹಿರು ವನಾಡ ಅಂತ ಅವನ ಹೆಸರು, ಹಿರು ವನಾಡ. ನೀವು ವಿಶ್ವದ ಭೂಪಟವನ್ನು ನೋಡಿದ್ರೆ ಅದರಲ್ಲೊಂದು ಲುಬಾಂಗ್ ಅನ್ನುವಂಥ ಒಂದು ಸಣ್ಣ ದ್ವೀಪ ಇದೆ. ಆ ಲುಬಾಂಗ್ ಅನ್ನುವಂಥ ದ್ವೀಪದಲ್ಲಿ ಜಪಾನಿನ ಒಬ್ಬ ಸೈನಿಕ ಕೆಲಸಕ್ಕಿದ್ದ. ಜಪಾನಿನ ಒಬ್ಬ ಸೈನಿಕ ಅಲ್ಲಿ ಸರ್ವೈಲೆನ್ಸ್ ಮಾಡ್ತಾ ಇದ್ದ, ಅಲ್ಲೆಲ್ಲ ಕಣ್ಗಾವಲು ಇಡೋದು ಅವನ ಕೆಲಸ. ಹಿರು ವನಾಡ ಅಂತ ಅವನ ಹೆಸರು. ಯಾವಾಗ ಅಮೆರಿಕ ಬಂದು ಜಪಾನಿನ 2 ನಗರಗಳ ಮೇಲೆ ಅಣುಬಾಂಬನ್ನು ಹಾಕಿತು, ಜಪಾನ್ ಶರಣಾಗತಿ ಆಯಿತು. ಜಪಾನ್ ಶರಣಾಗತಿ ಆದ ಮೇಲೆ ಜಪಾನಿನ ಎಲ್ಲ ಸೈನಿಕರಿಗೆ ಸೂಚನೆ ಹೋಗುತ್ತೆ, ಎಲ್ಲರೂ ಕೂಡ ವಾಪಸ್ ಬಂದು ಬಿಡಿ, 2ನೇ ವಿಶ್ವಯುದ್ಧ ಮುಗಿದೋಯ್ತು. ಆದ್ರೆ ಹಿರು ವನಾಡ ಅಂದ್ಕೊಂಡ, ಈ ಸಂದೇಶ ಯಾಕೆ ಅಮೆರಿಕದ ಕೂಟನೀತಿ ಆಗಿರಬಾರದು, ಉಪಾಯ ಆಗಿರಬಾರದು, ನಾನಿದನ್ನು ಒಪ್ಪಲ್ಲ ಅಂದ. ನನಗೆ ಯಾರು ಆದೇಶ ಕೊಟ್ಟಿದ್ದಾರೆ ಅವರು ಹೇಳೋವರೆಗೆ ನಾನು ಬರೋದಿಲ್ಲ ಅಂತ ಹೇಳ್ದ. ನನಗೆ ಯಾರು ಆದೇಶ ಕೊಟ್ಟಿದ್ದಾರೆ ಅವರು ಹೇಳೋವರೆಗೆ ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿದ.
ಸತತವಾಗಿ 29 ವರ್ಷಗಳ ಕಾಲ ಒಬ್ಬನ ಏಕಾಂಗಿ ಹೋರಾಟ. ಲುಬಾಂಗ್ ದ್ವೀಪದಲ್ಲಿ ಹಿರುವನಾಡ ಅನ್ನುವಂತ ಒಬ್ಬ ಸೈನಿಕ ಮುಂದಿನ ಸರಿಸುಮಾರು 1979ರವರೆಗೂ ಕೂಡ ಅವನು ಏಕಾಂಗಿಯಾಗಿ ಹೋರಾಟ ಮಾಡ್ತಾನೆ. ಕೊನೆಗೆ ಜಪಾನಿನವರಿಗೆ ಮಾಹಿತಿ ಸಿಕ್ಕಿದ್ದು, ಒಬ್ಬ ಸೈನಿಕ ಇದ್ದಾನೆ, ಬಂದೂಕಿಲ್ಲ, ಬಂದೂಕು ಮುರಿದು ಹೋಗಿದೆ, ಈಗ ಬಿಲ್ಲು ಬಾಣ ಹಿಡ್ಕೊಂಡು ಮೈಯಲ್ಲಿ ಬಟ್ಟೆ ಇಲ್ಲ, ತೆಂಗಿನಕಾಯಿ ದ್ವೀಪದಲ್ಲಿ ಸಿಗುವಂತ ತೆಂಗಿನಕಾಯಿ ತಿಂದುಕೊಂಡು ಜೀವನ ಮಾಡ್ತಾ ಇದ್ದಾನೆ. ಆದ್ರೆ ಈ ದ್ವೀಪ ಜಪಾನಿಗೆ ಸೇರಿರೋದು, ನಾನು ಯಾವ ಕಾರಣಕ್ಕೂ ಇದನ್ನು ಬಿಟ್ಟು ಕೊಡೋದಿಲ್ಲ ಅಂತ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಜಪಾನಿಗೆ ಹೋದಾಗ ಜಪಾನಿಯರು ಬಂದು ಅವನನ್ನ ಮಾತುಕತೆ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಮಾತುಕತೆ ಮಾಡಬೇಕು ಅಂತ ಹೇಳಿದಾಗ ಆಗಲೂ ಅವನು ಹೇಳಿದಷ್ಟೇ, ನನಗೆ ಆದೇಶ ಮಾಡಿದಂತ ಅಧಿಕಾರಿ ಬರೋವರೆಗೆ ನಾನು ವಾಪಸ್ ಬರೋದಿಲ್ಲ. ಅವನನ್ನು ಎಲ್ಲಿ ಹುಡ್ಕೋದು? ಅವನು ನೋಡಿದ್ರೆ ಸೇನೆಯಿಂದ ನಿವೃತ್ತನಾಗಿ ಎಲ್ಲೋ ಪುಸ್ತಕದ ರಸ್ತೆ ಬದಿಯಲ್ಲಿ ಪುಸ್ತಕ ಮಾರ್ಕೊಂಡಿದ್ದ. ಅವನನ್ನು ಕರೆದು ಅವನಿಗೆ ಒಂದು ಯೂನಿಫಾರ್ಮ್ ಹಾಕಿ ಅವನನ್ನು ಕರ್ಕೊಂಡು ಬಂದು, ನೀವತ್ತಿಗೆ ನಿನ್ನ ಸೇವೆ ಮುಗೀತು, ನೀನು ವಾಪಸ್ ಬಾ ಅಂತ ಹೇಳಿ ಅವನ ಆದೇಶ ಮಾಡಿದ ಮೇಲೆ ಆ ಹಿರುವನಾಡ ವಾಪಸ್ ಹೋಗ್ತಾನೆ. ಜಪಾನಿನ ಜನ ಬಹಳ ತೆರೆದ ಹೃದಯದಿಂದ ಅವನನ್ನು ಸ್ವಾಗತ ಮಾಡಿದ್ರು. ಹೇಳಿದ್ರು, ಒಂದು ದೇಶಭಕ್ತಿ ಅಂದ್ರೆ ಏನು, ಒಂದು ಕರೇಜ್ ಅಂದ್ರೆ ಏನು, ಒಂದು ಸಮರ್ಪಣಾ ಭಾವ ಅಂದ್ರೆ ಏನು ಅನ್ನೋದಕ್ಕೆ ಹಿರುವನಾಡ ಉದಾಹರಣೆ. ಆ ರೀತಿಯ ಜನರು ಇದ್ದ ಕಾರಣಕ್ಕೆ ಜಪಾನ್ ಬೆಳೆಯಿತು. ಇವತ್ತು ನಮ್ಮ ದೇಶದಲ್ಲಿ ಕಥೆ ಏನಂದು, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ನಮ್ಮ ಯುವಕರಿಗೆ ಪಾಪ ಏನಾದರೂ ಉದ್ಯೋಗ ಆಗಬೇಕು, ಸ್ವಯಂ ಉದ್ಯೋಗ ಮಾಡಲಿ ಅಂತ ಹೇಳಿ, ನೀವು ಕುರಿ ಸಾಕ್ತೀರಿ ಅಂತ ಆದ್ರೆ ನಿಮಗೆ ನಾನು ಇಷ್ಟು ಕೋಟಿ ಸಾಲ ಕೊಡ್ತೀವಿ, ಒಮ್ಮೆ ನೀವು ಆರಂಭ ಮಾಡಿ ಪರಿಶ್ರಮ ಪಡಿ ಬೆಳೀರಿ, 50% ಸಬ್ಸಿಡಿ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರೆ, ನಮ್ಮ ದೇಶದ ಜನ ಅಂತ ಸರ್ಕಾರಕ್ಕೆ ಮೋಸ ಮಾಡಿ ಬಹುಶಃ 70% ಲೋನ್ಗಳು ಮೋಸ. ಸುಮ್ಮನೆ ನಕಲಿ ಡಾಕ್ಯುಮೆಂಟ್ಗಳ ನೀಡೋದು, ಯಾರದೋ ಜಾಗವನ್ನು ತೋರಿಸಿ ಸಬ್ಸಿಡಿ ಹಣಕ್ಕೋಸ್ಕರ ಸರ್ಕಾರಕ್ಕೆ ಮೋಸ ಮಾಡ್ತಾರೆ. ಇದಕ್ಕೆ ನಮ್ಮ ದೇಶದ ಜನರಿಗೆ ಇದು ದೇಶದ ಹಣ, ಇದು ತೆರಿಗೆ ಹಣ, ಇದನ್ನು ಪೋಲು ಮಾಡಬಾರದು, ಇದನ್ನು ಸದುಪಯೋಗ ಮಾಡಬೇಕು ಅನ್ನುವಂಥದ್ದು ಯಾವತ್ತಿನವರೆಗೆ ನಮ್ಮ ಸಮಾಜದ ಜನರಿಗೆ ಅರಿವಾಗೋದಿಲ್ಲೋ ಆವತ್ತಿನವರೆಗೆ ದೇಶ ಪ್ರಗತಿಯನ್ನ ಮಾಡೋದಿಲ್ಲ. ಯಾವ ಕಾನೂನುಗಳಿಂದಲೂ ಇದು ಸಾಧ್ಯ ಇಲ್ಲ. ಇದು ಸಾಧ್ಯ ಇರುವಂತದ್ದು ವ್ಯಕ್ತಿ ನಿರ್ಮಾಣದಿಂದ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಇದು ಬರಬೇಕು. ಇದು ನನ್ನ ದೇಶ, ನನ್ನ ಜನ, ನನ್ನ ಸಮಾಜ, ಈ ಭಾವ ಬಂದಾಗ ಮಾತ್ರ ದೇಶ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಅದಕ್ಕಾಗಿ ಈ ಎಲ್ಲ 5 ಕಾರ್ಯಗಳಲ್ಲಿ ನಾವು ಕೆಲಸವನ್ನು ಮಾಡಿದ್ರೆ ದೇಶ ಅದ್ಭುತವಾದಂತ ಅಭಿವೃದ್ಧಿಯನ್ನು ಮಾಡುತ್ತೆ. ನಮ್ಮಲ್ಲಿ ಅನೇಕ ಜನ ಹೇಳೋದಿದೆ, ಬಹಳ ದೊಡ್ಡ ಬದಲಾವಣೆ ಆಗಬೇಕು, ದೇಶದ ಮುಂದೆ ಇಷ್ಟೆಲ್ಲ ಸವಾಲುಗಳಿವೆ. ಬಾಂಗ್ಲಾದೇಶದ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ, ಪಾಕಿಸ್ತಾನದ ಹಿಂದೂಗಳ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಭಾರತದ ಅನೇಕ ಜಿಲ್ಲೆಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ. ಭವಿಷ್ಯದಲ್ಲಿ ಬಹಳ ದೊಡ್ಡ ಅಂಧಕಾರ ನಮ್ಮ ಕಣ್ಣ ಮುಂದೆ ಕವಿದಿದೆ. ಹಾಗಾದ್ರೆ ನಾವು ಏನ್ ಮಾಡಬಹುದು? ಯಾರೋ ಒಬ್ಬ ಒಂದು ಬೆಟ್ಟದ ಬುಡದಲ್ಲಿ ನಿಂತ್ಕೊಂಡಿದ್ದಾಗ ಕತ್ತಲೆ ಇದೆ, ನನಗೆ ಬೆಟ್ಟದ ತುದಿಯನ್ನು ಹತ್ತಬೇಕು, ಏನ್ ಮಾಡಬೇಕು, ನನಗೆ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ದ. ಆಗ ಯಾರೊಬ್ಬ ಹೋಗಿ ಒಂದು ಟಾರ್ಚ್ ಕೊಟ್ಟಾಗ ಅವನು ಹೇಳ್ತಾನೆ, ಈ ಟಾರ್ಚ್ನಲ್ಲಿ ಬೆಟ್ಟ ಹತ್ತೋದಕ್ಕೆ ಹೇಗೆ ಸಾಧ್ಯ? ಈ ಟಾರ್ಚಿನ ಬೆಳಕು ಒಂದು ಇಷ್ಟು ಅಗಲಕ್ಕೂ ಅಷ್ಟೇ ಬೀಳುತ್ತೆ, ಬೆಟ್ಟದ ಮೇಲೆ ಪೂರ್ತಿಯಾಗಿ ಬೆಳಕು ಬೀಳಲ್ಲ. ಅದಕ್ಕೆ ಟಾರ್ಚ್ ಕೊಟ್ಟವ ಹೇಳಿದಂತೆ, ಈ ಟಾರ್ಚ್ ಕೇವಲ ನಿನ್ನ ಕಾಲ ಬುಡಕ್ಕೆ ಮಾತ್ರ ಬೀಳೋದು. ನೀನು ಪ್ರಪಾತವನ್ನು ನೋಡಬೇಡ, ಬೆಟ್ಟ ಎಷ್ಟು ದೊಡ್ಡದಿದೆ ಅನ್ನೋದು ನೋಡಬೇಡ, ನಿನ್ನ ಕಾಲನ್ನು ನೋಡು, ಇಡಬೇಕಾದಂತ ಹೆಜ್ಜೆಯನ್ನು ನೋಡು. ನೀನು ಬೆಳಗಾಗುವಾಗ ಬೆಟ್ಟದ ತುದಿಯಲ್ಲಿ ಇರ್ತೀಯ. ಇವತ್ತು ನಾವು ಸವಾಲುಗಳು ಎಷ್ಟು ದೊಡ್ಡದಿದೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಟುಕೊಳ್ಳೋದಲ್ಲ, ನಾವು ಯಾವ ಹೆಜ್ಜೆಯನ್ನು ಇಡಬಹುದು, ಎಷ್ಟು ಕೆಲಸವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು. ಕಾಡಿಗೆ ಕಾಡು ಬೆಂಕಿ ಹತ್ತಿ ಉರಿತಾ ಇದೆ. ಕಾಡಿನ ದೊಡ್ಡ ದೊಡ್ಡ ಹುಲಿ, ಸಿಂಹ, ದೊಡ್ಡ ದೊಡ್ಡ ಪ್ರಾಣಿಗಳು, ಆನೆ, ಈ ಚಿರತೆ ಎಲ್ಲರೂ ಕಾಡು ಖಾಲಿ ಮಾಡಿ ಓಡಿ ಹೋಗಿದ್ದಾರೆ. ಅಷ್ಟೊತ್ತಿಗೆ ಒಂದು ಸಣ್ಣ ಅಳಿಲು ಹೋಗಿ ನೀರಿಗೆ ಹೋಗೋದು, ಮೈಯನ್ನ ಪೂರ್ತಿಯಾಗಿ ನೆನೆಸ್ಕೊಂಡು ಬಂದು ಆ ಹುಲ್ಲುಗಳ ಮೇಲೆ ಹಚ್ಚಿರುವಂತ ಬೆಂಕಿಗೆ ಅದನ್ನ ಸಿಂಪಡಿಸೋದು, ಆ ಬೆಂಕಿಯನ್ನು ನದಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾವುದೋ ಇನ್ನೊಂದು ಪ್ರಾಣಿ ಬಂದು ಅಳಿಲಿಗೆ ಹೇಳ್ದಂತೆ, ಅಯ್ಯ ನೀನೊಂದು ಅರ್ಧ ಗಂಟೆ ಆದ್ರೆ ನೀನು ಇಲ್ಲಿ ಫ್ರೈ ಆಗಿ ಹೋಗ್ತೀಯ, ಇದ್ರಲ್ಲಿ ಈ ಬೆಂಕಿಯನ್ನು ನಂತಿಸೋದಕ್ಕೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಬಹಳ ಅತಿರಥ ಮಹಾರಥರು ಅಂತ ಹೇಳ್ಕೊಂಡವರು ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಕಾಡು ಖಾಲಿ ಮಾಡಿ ಓಡು ಹೋಗಾಗಿದೆ, ನಿನ್ನ ಈ ವ್ಯರ್ಥ ಪ್ರಯತ್ನವನ್ನ ಕೈ ಬಿಡು ಅನ್ನುವಂತ ಮಾತನ್ನ ಆ ಪ್ರಾಣಿ ಹೇಳ್ತಾನೆ. ಆಗ ಆ ಅಳಿಲು ಕೊಟ್ಟಂತ ಉತ್ತರ ಏನು ಗೊತ್ತಾ? ಅಳಿಲು ಹೇಳ್ತದೆ, ನೋಡು, ಈ ಕಾಡಿನ ಬಗ್ಗೆ ಮುಂದೊಂದು ದಿನ ಯಾರೋ ಒಬ್ಬ ಒಂದು ಚರಿತ್ರೆಯನ್ನು ಬರೀತಾನೆ, ಒಂದು ಇತಿಹಾಸವನ್ನೇ ಬರೀತಾನೆ. ಆ ಇತಿಹಾಸವನ್ನ ಬರೆಯುವಾಗ ಈ ಕಾಡಿನ ಬೆಂಕಿಗೆ ಹೆದರಿ ಓಡಿ ಹೋದವರದೊಂದು ಪಟ್ಟಿ ತಯಾರಾಗತ್ತೆ. ಈ ಕಾಡಿನಲ್ಲಿ ಉಳಿದು ಈ ಕಾಡನ್ನ ಉಳಿಸಬೇಕು ಅಂತ ಹೋರಾಟ ಮಾಡಿದಂತ ಒಂದು ಪಟ್ಟಿ ತಯಾರಾಗತ್ತೆ. ಆ ಪಟ್ಟಿ ತಯಾರಾಗುವಾಗ
ಕಾಡನ್ನ ಬಿಟ್ಟು ಓಡಿ ಹೋದ ಹೇಡಿಗಳ ಪಟ್ಟಿಯಲ್ಲಿ ನನ್ನ ಹೆಸರಿರಬಾರದು, ಅದಕ್ಕಾಗಿ ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬೆಂಕಿ ನಂದಿಸೋದಕ್ಕೋಸ್ಕರ ನಾನು ಮಾಡ್ತಾ ಇರೋದಲ್ಲ. ನಮ್ಮ ತಂದೆ ಇದ್ರು, ನಮ್ಮ ಮೊಮ್ಮ ಅಜ್ಜ ಇದ್ರು, ಅವರೆಲ್ಲರೂ ಕೂಡ ಒಂದ್ ಸ್ವಲ್ಪ ಜಾಗ್ರತೆ ಮಾಡಿದಿದ್ರೆ ನಮ್ಮ ಸಮಾಜ ಉಳಿತಾ ಇತ್ತು, ನಮ್ಮ ಧರ್ಮ ಉಳಿತಾ ಇತ್ತು, ನಮ್ಮ ಸಂಸ್ಕೃತಿ ಉಳಿತಾ ಇತ್ತು, ನಮ್ಮ ಮಠ ಮಂದಿರಗಳು ಸ್ವಚ್ಛಂದವಾಗಿ ಇಲ್ಲಿ ಕಾರ್ಯಾಚರಿಸಬಹುದಿತ್ತು. ಆದ್ರೆ ಅವರು ಸ್ವಾರ್ಥಿಗಳಾದ್ರು, ತಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿದ್ರು. ಅದಕ್ಕಾಗಿ ನಾವು ಇಂಥ ಈ ನರಕಕ್ಕಾಗಿ, ಈ ಮರಣದ ಕೂಪಕ್ಕೆ ಇವತ್ತು ಬಿದ್ದಿದ್ದೀವಿ ಅಂತ ಹೇಳಿ 50-60 ವರ್ಷದ ನಂತರ ನಿಮ್ಮ ಮೊಮ್ಮಕ್ಕಳು ನಿಮಗೆ ನಿಮ್ಮ ಬಗ್ಗೆ ನಿಮ್ಮನ್ನು ದೂರಬಾರದು ಅಂತ ಆದ್ರೆ ಇವತ್ತು ನಾವು ಎಚ್ಚೆತ್ತುಕೊಳ್ಳಬೇಕು. ಆ ರೀತಿಯ ಕೆಲಸವನ್ನ ನಾವೆಲ್ಲ ಮಾಡೋಣ. ಇವತ್ತು ದೇಶದಲ್ಲಿ ಹಿಂದೂ ಸಂಘಟಿತನಾಗದಿದ್ರೆ ಏನು ಆಗತ್ತೆ ಅನ್ನೋದಕ್ಕೆ ಮೊನ್ನೆ ತಮಿಳುನಾಡಿನಲ್ಲಿ ನಡೆದಂತ ಒಂದು ದೊಡ್ಡ ಒಂದು ಘಟನೆ ನಮಗೆ ಉದಾಹರಣೆ. ತಮಿಳುನಾಡಿನಲ್ಲಿ ಸಾವಿರಾರು ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಬೆಟ್ಟದ ಮೇಲೆ ದೀಪವನ್ನ ಹಚ್ಚುವಂತ ಒಂದು ಪರಂಪರೆ ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. ಆದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ದರ್ಗಾ ನಿರ್ಮಾಣ ಆಯಿತು. ದರ್ಗಾ ನಿರ್ಮಾಣ ಆದ ಮೇಲೆ ದರ್ಗಾಕ್ಕೆ ಆಶ್ರಯವನ್ನು ಕೊಟ್ಟಂಥದ್ದು ದೇವಸ್ಥಾನವೇ. ದೇವಸ್ಥಾನದ ಜಾಗದಲ್ಲಿ ನಿರ್ಮಾಣ ಆದಂತ ದರ್ಗಾ ನಿಧಾನವಾಗಿ ಈ ದೀಪವನ್ನು ಇಲ್ಲಿ ಉರಿಸಬಾರದು ಅಂತ ಹೇಳಿ ಅವರು ನ್ಯಾಯಾಲಯದ ಮೊರೆ ಹೋಗ್ತಾರೆ. 50-60-100 ವರ್ಷಗಳಿಂದ ದೀಪ ಉರಿಲಿಲ್ಲ. ಯಾವ ಹಿಂದುವಿಗೆ ಅನಿಸ್ಲಿಲ್ಲ ಇದು ನನ್ನ ಹಕ್ಕಿ, ಇದನ್ನು ಪಡ್ಕೊಳ್ಬೇಕು ಅಂತ ಯಾವ ಹಿಂದೂಗಳಿಗೆ ಅನಿಸ್ಲಿಲ್ಲ. ಆದರೆ ಅಲ್ಲಿರುವಂತಹ ಹಿಂದೂ ಮುನ್ನಣಿ ಅನ್ನುವಂತಹ ಸಂಘಟನೆ ಆ ಕೆಲಸಕ್ಕೆ ಮುಂದಾಯಿತು. ಸಂವಿಧಾನಬದ್ಧವಾಗಿ, ನ್ಯಾಯಬದ್ಧವಾಗಿ, ಐತಿಹಾಸಿಕವಾಗಿ ಹಿಂದೂಗಳಿಗೆ ಸಲ್ಲಬೇಕಾದಂತ ಗೌರವ ಅದು, ಅವರ ಆಚರಣೆ ಅದು. ಅದನ್ನ ಹಚ್ಚೋದಿಕ್ಕೆ ಅವರಿಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಜಸ್ಟಿಸ್ ಸ್ವಾಮಿನಾಥನ್ ಅವರು ಮದ್ರಾಸ್ ಹೈಕೋರ್ಟಿನ ಏಕಸದಸ್ಯ ಪೀಠದಿಂದ ಆದೇಶವನ್ನು ಮಾಡ್ತಾರೆ. ಯಾವಾಗ ಆದೇಶವನ್ನು ಮಾಡಿದ್ರೋ ಅಲ್ಲಿರುವಂತ ಸರ್ಕಾರ ಹೇಳ್ತದೆ ನ್ಯಾಯಾಲಯದ ಆದೇಶ ಕೂಡ ಜಾರಿ ಆಗೋದಿಲ್ಲ, ನ್ಯಾಯಾಲಯದ ಆದೇಶವನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಡಿವಿಷನಲ್ ಬೆಂಚ್ಗೆ ಹೋಗ್ತಾರೆ, ವಿಭಾಗೀಯ ಪೀಠಕ್ಕೆ. ಬಹುಶಃ 3 ಜನ ಜಡ್ಜಿಗಳು ಕುಳಿತು ಮತ್ತೆ ಹೇಳ್ತಾರೆ ಅಲ್ಲಿ ದೀಪ ಬೆಳಗಲೇಬೇಕು ಅಂತ ಮತ್ತೆ ಹೇಳ್ತಾರೆ. ಆದ್ರೆ ತಮಿಳುನಾಡು ಸರ್ಕಾರ ಮತ್ತೆ ಅವಕಾಶವನ್ನು ಕೊಡೋದಿಲ್ಲ. ನ್ಯಾಯಾಲಯ ಸರ್ಕಾರ ನಿಮಗೆ ಅವಕಾಶವನ್ನು ಕೊಡ್ಲಿಲ್ಲ ಅಂತಾದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನ ಜವಾನರು 50 ಜನ ಜವಾನರನ್ನ ಕರ್ಕೊಂಡು ಹೋಗಿ ನೀವು ದೀಪ ಹಚ್ಚಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೂ ಗೌಡ ಅವಕಾಶವನ್ನು ಕೊಡೋದಿಲ್ಲ. ಇದರ ಅರ್ಥ ಏನು? ನಿಮಗೆ ಯಾವುದೇ ಸಂವಿಧಾನ, ಯಾವುದೇ ಪೊಲೀಸು, ಯಾವುದೇ ಸೈನ್ಯ ಯಾವುದು ಕೂಡ ನಿಮ್ಮ ಸಹಕಾರಕ್ಕೆ ಬರೋದಿಲ್ಲ. ನಮ್ಮ ಸಮಾಜ ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳ ಪ್ರತಿಪಾದನೆಗೆ ಸಮಾಜ ಎಚ್ಚೆತ್ತುಕೊಂಡ್ರೆ ಮಾತ್ರ ಈ ಎಲ್ಲ ಸವಾಲುಗಳಿಗೆ ಉತ್ತರ. ಇದು ನಾವು ಮೊನ್ನೆ ಆ ಸ್ವಾಮಿನಾಥನ್ ಪ್ರಕರಣದಲ್ಲಿ ನೋಡಿದ್ವಿ. ಸ್ವಾಮಿನಾಥನ್ನ ಆ ನ್ಯಾಯಾಲಯದ ಜಡ್ಜನ್ನ ಅವರನ್ನ ವಾಗ್ದಂಡನೆ ಮಾಡಬೇಕು ಅಂತ ಹೇಳಿ 100-150 ಜನ ಸಂಸದರು ಹೋಗಿ, ಸಂಸತ್ ಭವನದ ಅನೇಕ ಜನ ಹೋಗಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ತಾರೆ. ಎಂತ ದುಸ್ಥಿತಿ ನೋಡಿ ನಮ್ಮ ದೇಶದಲ್ಲಿ. ಹಾಗಾಗಿ ನೀವು ಎಷ್ಟೇ ನ್ಯಾಯಬದ್ಧವಾಗಿರಿ, ಎಷ್ಟೇ ನೀವು ಕಾನೂನುಬದ್ಧವಾಗಿರಿ, ಸಂವಿಧಾನಬದ್ಧವಾಗಿರಿ, ಆದ್ರೆ ನಿಮ್ಮ ಸಂಖ್ಯಾಬಲ ಕುಸಿದು ಹೋದ್ರೆ, ನಿಮ್ಮ ಸಮಾಜದಲ್ಲಿ ಒಗ್ಗಟ್ಟಿದ್ರೆ ಈ ದೇಶದಲ್ಲಿ ನೀವು ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾಶ್ಮೀರ ಉದಾಹರಣೆ, ಇದಕ್ಕೆ ಕೊಕ್ರಿಜಾರ್, ಇದಕ್ಕೆ ದುಮ್ರಿ, ಇದಕ್ಕೆ 24 ಪರಗಾನ, ಕರೀಂಗಂಜ್, ಈ ಎಲ್ಲ ಊರುಗಳ ಕಾರಣ ನಿಮಗೆ ಉದಾಹರಣೆ. ಅಸ್ಸಾಂನ ಅನೇಕ ಗ್ರಾಮಗಳು ಖಾಲಿ ಆದ, ಅಸ್ಸಾಂನ ಅನೇಕ ಗ್ರಾಮಗಳನ್ನು ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಭಾರತದ ಭೂಪಟವನ್ನೊಮ್ಮೆ ಕಣ್ಣ ಮುಂದೆ ಇಟ್ಟುಕೊಂಡು ಹಿಂದೂಗಳು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಪಲಾಯನ ಮಾಡಿದ್ದಾರೆ ಅನ್ನೋದನ್ನು ಒಮ್ಮೆ ನೋಡ್ಬೇಕು ನೀವು. 47ರಲ್ಲಿ ಎಲ್ಲಿಂದ ಓಡಿ ಬಂದ್ರು, ಇವತ್ತು ಯಾವ ನಿರಾಶ್ರಿತರ ಶಿಬಿರದಲ್ಲಿದ್ದಾರೆ. 90ರಲ್ಲಿ ಕಾಶ್ಮೀರದಿಂದ ಓಡಿ ಬಂದವರು ಎಲ್ಲಿದ್ದಾರೆ, ಟಿಬೆಟ್ನಿಂದ ಓಡಿ ಬಂದವರು ಎಲ್ಲಿದ್ದಾರೆ. ನಿರಾಶ್ರಿತರ ಕ್ಯಾಂಪ್ ಅಲ್ಲಿ ಬದುಕುವಂತ ಸಮಾಜನ ಇದು. ಈ ಮಣ್ಣಿನಲ್ಲಿ ಹೇಳ್ತೀವಿ ನಾವು ನಾರಾ ಪ್ರತಾಪನ ಕಥೆ ಹೇಳ್ತೀವಿ, ಛತ್ರಪತಿ ಶಿವಾಜಿ ಮಹಾರಾಜರ ಕಥೆ ಹೇಳ್ತೀವಿ. ದೀಪು ದಾಸ್ ಅವನನ್ನ ಮೊನ್ನೆ ನಮ್ಮ ಕಣ್ಣ ಎದುರು ಕಲ್ಲಲ್ಲಿ ಜಜ್ಜಿ ಕೊಲೆ ಮಾಡ್ತಾರೆ. ಕಣ್ಣೆದುರು ಯಾವುದು ರಸ್ತೆಯ ಪಕ್ಕದಲ್ಲಿ ಮರಕ್ಕೆ ನೇತು ಹಾಕಿ ಅಡಿಯಲ್ಲಿ ಬೆಂಕಿ ಹಾಕಿ ಕೊಲ್ಲುವಂತ ಕೆಲಸವನ್ನ ಅದೇ ಬಾಂಗ್ಲಾದೇಶದ ಒಳಗಡೆ ಮಾಡಿದ್ರು. ಯಾವ ಬಾಂಗ್ಲಾದೇಶ? ರವೀಂದ್ರನಾಥ್ ಟಾಗೋರ್ ಹುಟ್ಟಿದಂತ ಬಾಂಗ್ಲಾದೇಶ, ಬಂಕಿಮಚಂದ್ರ ಚಟರ್ಜಿ ಅವರು ಹುಟ್ಟಿದಂತ ಬಾಂಗ್ಲಾದೇಶ, 7-8ನೇ ಕ್ಲಾಸಿನ ಮಕ್ಕಳು ಸೇರಿ ಚಿತ್ಗಾಂಗ್ನ ದಂಗೆ ಮಾಡಿದಂತ ಆ ಬಾಂಗ್ಲಾದೇಶ, ಸೈನೈಡ್ ಕಚ್ಚಿ ಸಾವನ್ನಪ್ಪಿದಂತ ಪ್ರೀತಿದಾತ ವಡ್ಡೇದಾರ್, ಕಲ್ಪನಾ ದತ್ತ, ಬಾಗಾ ಜದೀನ್, ಸೂರ್ಯ ಸೇನ್, ಈ ಎಲ್ಲ ಮಹಾಪುರುಷರು ಹುಟ್ಟಿದಂತ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳನ್ನ ನಡು ರಸ್ತೆಯಲ್ಲಿ ಬಡಿದುಕೊಳ್ತಾ ಇದ್ದಾರೆ. ನಾವಿಲ್ಲಿ ಹಿಂದೂಗಳು ಅಂತ ಕರೆಸ್ಕೊಂಡವರು ಬಹಳ ನೆಮ್ಮದಿಯಿಂದ ಟಿವಿಯಲ್ಲಿ ನೋಡಿಕೊಂಡು ಪೇಪರಲ್ಲಿ ಓದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಮುಟ್ಟಾಳ ಅವನು ದೀಪು ಚಂದ್ ದಾಸ್. ಯಾಕೆ ವಾದ ಮಾಡಬೇಕಿದೆ ಎಲ್ಲ ದೇವರು ಸಮಾನರು ಅಂತ ಹೇಳಿ ಒಪ್ಕೊಂಡು ಬಿಡ್ತಾ ಇದ್ರೆ, ತಲೆಗೊಂಡು ಟೋಪಿ ಹಾಕೊಂಡು ಬಿಡ್ತಾ ಇದ್ರೆ ಅವನನ್ನ ಅಷ್ಟು ಭೀಕರವಾಗಿ ಕೊಲ್ತಾನೆ ಇರಲಿಲ್ಲ. ನನಗನ್ಸುತ್ತೆ ಇವತ್ತು ಪಾಕಿಸ್ತಾನದ ಒಳಗಡೆ ಬಾಂಗ್ಲಾದೇಶದ ಒಳಗಡೆ ಬದುಕ್ತಾ ಇರುವಂತ ಹಿಂದೂಗಳಿದಾರಲ್ಲ, ಅವರು ಇವತ್ತಿಗೂ ಶಿವರಾತ್ರಿ ಆಚರಣೆ ಮಾಡ್ತಾರೆ, ಇವತ್ತಿಗೂ ದುರ್ಗಾಷ್ಟಮಿ ಆಚರಣೆ ಮಾಡ್ತಾರೆ, ಇವತ್ತಿಗೂ ದೀಪಾವಳಿ ಹಚ್ಚಿದಾರ ದೀಪ ಹಚ್ತಾರೆ. ಅವರು
ಭಿಕ್ಷುಕರ ಹಾಗೆ ಇಲ್ಲಿ ಪುಗ್ಗ ಮಾರುವವರು, ಬಲೂನ್ ಮಾರುವವರು, ರಸ್ತೆ ಪಕ್ಕದ ಅಲೆಮಾರಿಗಳ ಹಾಗೆ ಇವತ್ತಿಗೂ ಇದ್ದಾರೆ. ಆದ್ರೆ ತಮ್ಮ ಧರ್ಮವನ್ನು ಬಿಟ್ಟುಕೊಂಡಿಲ್ಲ. ಎಂತ ಶ್ರೇಷ್ಠವಾದಂತ ತ್ಯಾಗ ಇದು. ಗುರು ಗೋವಿಂದ್ ಸಿಂಗ್ರ ಮಕ್ಕಳು ಮಾಡಿದಂತ ತ್ಯಾಗದ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ಇವತ್ತಿಗೂ ಕೂಡ ಆ ನರಕದಲ್ಲಿ, ಆ ರಾಕ್ಷಸರ ಮಧ್ಯದಲ್ಲಿ ಬದುಕ್ತಾ ಇರುವಂತ ಹಿಂದೂಗಳ ಬಗ್ಗೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಇದರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಮಾತ್ರ ನಾಳೆಯ ದಿನ ಈ ನೆಲದಲ್ಲಿರುವಂತ ಹಿಂದೂಗಳು ಸುರಕ್ಷಿತರಾಗಿರೋದಕ್ಕೆ ಸಾಧ್ಯ. ಅದಕ್ಕಾಗಿ ಈ ರೀತಿಯ ಸಮಾವೇಶಗಳಾಗುವಾಗ ಇಲ್ಲಿ ಬಂದವರು ಬಹಳ ಸ್ವಲ್ಪ ಸಂಖ್ಯೆಯಲ್ಲಿದ್ದೀರಾ. ನೀವು ದೇವನಹಳ್ಳಿಯಲ್ಲಿರುವಂತಹ ಹಿಂದೂಗಳು ಇಷ್ಟೇ ಅಲ್ಲ, 1% ಹಿಂದೂಗಳು ಕೂಡ ಇಲ್ಲಿ ಇಲ್ಲ ನಾವು. ಆದ್ರೆ ನಾವ್ಯಾರು ಭಯ ಪಡಬೇಕಾಗಿಲ್ಲ. ನೀವು ಮೀನಿನ ಮಾರ್ಕೆಟಿಗೆ ಹೋದ್ರೆ ಜನ ಗಿಜಿಗುಡ್ತಾ ಇರ್ತಾರೆ, ಕಾಲು ಹಾಕೋದಿಕ್ಕೆ ಜಾಗ ಇರೋದಿಲ್ಲ. ಆದ್ರೆ ವಜ್ರದ ಅಂಗಡಿಗೆ ಹೋದ್ರೆ, ಬಂಗಾರದ ಅಂಗಡಿಗೆ ಹೋದ್ರೆ ಅದರ ಬೆಲೆ ತಿಳಿದವರು ಮಾತ್ರ ಬರೋದು. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ನೀವು ಬಹಳ ಅಮೂಲ್ಯ. ನಮಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ನಿಮಗೆ ದೇಶದ ಬಗ್ಗೆ ಕಾಳಜಿ ಇದೆ, ಸಮಾಜದ ಬಗ್ಗೆ ಕಾಳಜಿ ಇದೆ. ಸ್ವಾತಂತ್ರ್ಯ ಸಿಗುವಾಗ 33 ಕೋಟಿ ದೇಶದ ಜನಸಂಖ್ಯೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಕೇವಲ 6 ಲಕ್ಷ ಜನ ಮಾತ್ರ. ಹಾಗಾಗಿ ನಮ್ಮಿಂದಲೇ ಒಂದು ಬದಲಾವಣೆಯ ಒಂದು ಬಿರುಗಾಳಿ ಈ ಭಾಗದಿಂದ ಏಳಬೇಕು. ಅದೊಂದು ಪ್ರಪಂಚನದ ರೂಪದಲ್ಲಿ ಎಲ್ಲ ಕಡೆಗಳಿಗೆ ಹಬ್ಬಬೇಕು. ಇಡೀ ಜನಮಾನಸದಲ್ಲಿ ರಾಷ್ಟ್ರವಾದ ಶಕ್ತಿಗಳು ಇವತ್ತು ಮತ್ತೊಮ್ಮೆ ಹೇಗೆ 1857ರಲ್ಲಾಯಿತು, ಹೇಗೆ 1942ರಲ್ಲಾಯಿತು, ಹೇಗೆ 1992ರ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಆಂದೋಲನದ ಸಂದರ್ಭದಲ್ಲಾಯಿತು, ಆ ರೀತಿ ದೇಶವ್ಯಾಪಿಯಾಗಿ ರಾಷ್ಟ್ರಭಕ್ತದ ಮನಸ್ಸುಗಳು ಒಗ್ಗೂಡಬೇಕು. ಅದು ಒಗ್ಗೂಡಬೇಕು ಅಂತಾದ್ರೆ ಅದನ್ನ ಮಾಡತಕ್ಕಂತ ಶಕ್ತಿ ಇರುವಂತ ಏಕಮೇವ ದ್ವಿತೀಯ ಮಂತ್ರ ಯಾವುದು ಕೇಳಿದ್ರೆ ಅದು ಒಂದೇ ಮಾತರಂ. ನಮ್ಮ ಆತ್ಮದ ಚೈತನ್ಯವನ್ನ ಜಾಗೃತಗೊಳಿಸುವಂತ ಹಾಡೋದು. ಅದ್ರ ಹೇಳಿದ್ರೆ ಒಂದೇ ಮಾತರಂ, ತಾಯಿ ನಿನಗೆ ವಂದಿಸ್ತೀನಿ. 1923ರಲ್ಲಿ ಕಾಕಿನಾಡದಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತಾ ಇತ್ತು. ಆವತ್ತಿನವರೆಗೆ 1905ರಿಂದ 1923ರವರೆಗೆ ಕಾಂಗ್ರೆಸ್ನ ಪ್ರತಿ ರಾಷ್ಟ್ರೀಯ ಸಮಾವೇಶದಲ್ಲಿ ಒಂದೇ ಮಾತರಂನ ಮೂಲಕವೇ, ಹಾಡನ ಮೂಲಕವೇ ಎಲ್ಲವೂ ಆರಂಭ ಆಗ್ತಾ ಇತ್ತು. ಒಂದೇ ಮಾತರಂ ಹಾಡುವಂಥದ್ದು ಕಂಪಲ್ಸರಿ ಆಗಿತ್ತು. ಅದರ 6 ಪ್ಯಾರಾಗಳನ್ನ ಕೂಡ ಹಾಡ್ತಾ ಇದ್ರು. ಆದ್ರೆ 1923ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನದಲ್ಲೊಬ್ಬ ಮುಸಲ್ಮಾನ ಇದ್ದ, ಮೌಲಾನಾ ಮೊಹಮ್ಮದ್ ಅಲಿ ಅಂತವನ ಹೆಸರು. ಮೌಲಾನಾ ಮೊಹಮ್ಮದ್ ಅಲಿ, ಮೌಲಾನಾ ಶೌಕತ್ ಅಲಿ. ಅವನು ಹೇಳ್ತಾನೆ ಒಂದೇ ಮಾತರಂ ಹಾಡ್ಕೊಡುದು. ಅದು ಯಾಕೆ ಹಾಡ್ಕೊಡುದು ಅಂತ ಕೇಳಿದ್ರೆ, ಅದರಲ್ಲಿ ನೀವು ಈ ದೇಶವನ್ನ ದುರ್ಗೆಗೆ ಹೋಲಿಕೆ ಮಾಡ್ತೀರಿ, ಸರಸ್ವತಿಗೆ ಹೋಲಿಕೆ ಮಾಡ್ತೀರಿ, ಲಕ್ಷ್ಮಿಗೆ ಹೋಲಿಕೆ ಮಾಡ್ತೀರಿ. ನಮ್ಮ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ, ನಾವದನ್ನು ಒಪ್ಪೋದಿಲ್ಲ. ಆಗ ಹಾಡಬೇಕು ಅಂತ ನಿಂತವರು ಯಾರು? ವಿಷ್ಣು ದಿಗಂಬರ ಪಲುಸ್ಕರ್, ಅವತ್ತಿನ ಬಹಳ ದೊಡ್ಡ ಗಾಯಕರು. ಅವ್ರು ಹೇಳ್ತಾರೆ, ನಾನು ಈ ಹಾಡ ನಿನ್ನ ಮಸೀದಿ ಒಳಗಡೆ ಹಾಡ್ತಾ ಇಲ್ಲ, ನಿನ್ನ ಮನೆಯಲ್ಲಿ ಹಾಡ್ತಾ ಇಲ್ಲ. ಇದು ಕಾಂಗ್ರೆಸ್ನ ರಾಷ್ಟ್ರೀಯ ಸಮಾವೇಶ. ಕಾಂಗ್ರೆಸ್ನ ರಾಷ್ಟ್ರೀಯ ಸಮಾವೇಶದಲ್ಲಿ ದೇಶದ ಸಂಸ್ಕೃತಿಯ ಪ್ರತೀಕವಾಗಿರುವಂತ ಭಾರತ ಮಾತೆಯ ಆರಾಧನೆ ನಡೀತಾ ಇದೆ. ನೀನ್ ಯಾರು ವಿರೋಧ ಮಾಡೋದಕ್ಕೆ ಅಂತ ಹೇಳಿ ಅವರ ಹಾಡನ್ನು ಹಾಡ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದಲ್ಲಿದ್ದವ ಅದನ್ನು ಧಿಕ್ಕರಿಸಿ ಎದುಕೊಂಡು ಹೋದ. ಆನಂತರ ಒಂದೇ ಮಾತರಂನಲ್ಲಿ ನಡೆದಂತ ಈ ಗಲಾಟೆ ದೇಶ ವಿಭಜನೆ ಆಗೋವರೆಗೆ ಹೋಯ್ತು. ದೇಶವನ್ನು ವಿಭಜನೆ ಮಾಡಿದ್ರು. ಯಾರು ನಮಗೆ ಒಂದೇ ಮಾತರಂ ಹಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಯಾರು ದೇಶಕ್ಕಿಂತ ನಮಗೆ ಧರ್ಮವೇ ಮುಖ್ಯ ಅಂತ ಹೇಳಿದ್ರು, ಅವರು ಈ ದೇಶದಿಂದ ಹೊರಟೋದ್ರು. ಅವರದೇ ಆದಂತ ದೇಶ ಮಾಡಿಕೊಂಡು 27 ಲಕ್ಷ ಹಿಂದೂಗಳ ಬಲಿದಾನ ಆಯ್ತು, 27 ಲಕ್ಷ ಹಿಂದೂಗಳ ಕಗ್ಗೊಲೆ ಆಯ್ತು. ಡೊಮಿನಿಕ್ ಲ್ಯಾಪಿಯರೆ ಮತ್ತು ಲ್ಯಾರಿ ಕಾಲಿನ್ಸ್ ಫ್ರೀಡಮ್ ಆಫ್ ದಿ ಮಿಡ್ ನೈಟ್ ಅನ್ನುವಂತ ಪುಸ್ತಕದಲ್ಲಿ ಬರೀತಾನೆ, 270 ಕಿಲೋಮೀಟರ್ ಉದ್ದದ ನಿರಾಶ್ರಿತರ ಸಾಲುಗಳನ್ನು ನಾನು ನೋಡಿದ್ದೀನಿ. ಆ ಸಾಲಿಗೆ ಕೊನೆಯೇ ಇಲ್ಲ. ಚಕ್ಕಡಿಗಳಲ್ಲಿ, ಎತ್ತಿನ ಗಾಡಿಗಳ ಮೇಲೆ, ಕತ್ತೆಗಳ ಮೇಲೆ ಗರ್ಭಿಣಿಯರು, ಮುದುಕರು ಜೀವ ಹಿಡ್ಕೊಂಡು ಎಲ್ಲಿ ಹೋಗಬೇಕು, ಏನು ಉಣಬೇಕು ಯಾವುದು ಗೊತ್ತಿಲ್ಲದೆ ಹೊರಟಿದ್ದಾರೆ. ಇಡೀ ಪಾಕಿಸ್ತಾನದ ಪ್ರದೇಶವನ್ನು ಖಾಲಿ ಮಾಡಿ ಹಿಂದೂಗಳನ್ನ ರೈಲುಗಳಲ್ಲಿ ಶವಗಳ ಹೆಣಗಳನ್ನು ತುಂಬಿ ಕಳಿಸಿದೆ. ಆದ್ರೆ ಇವತ್ತೇನು ಪರಿಸ್ಥಿತಿ? ಇವತ್ತು ಒಂದೇ ಮಾತರಮನ್ನ ರಾಷ್ಟ್ರಗೀತೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಘೋಷಣೆ ಮಾಡಿದ ಮರುದಿನ ಜಮಾತೆ ಇಸ್ಲಾಮಿ ಹಿಂದಿನ ಅಧ್ಯಕ್ಷ ವಕ್ತಾರನ ಹೇಳಿಕೆ ಬರುತ್ತೆ, ಒಂದೇ ಮಾತರಮನ್ನ ನಾವು ಹಾಡಲ್ಲ, ನಮ್ಮ ಧರ್ಮದಲ್ಲಿ ಹಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಎಂತ ದುರ್ದೈವ ನೋಡಿ ಇದು. ಆವತ್ತು ಆ ಪಾರ್ಟಿಷನ್ ಆಗುವಂತ ಸಂದರ್ಭದಲ್ಲಿ ಯಾರು ದೇಶದ ಪರವಾಗಿದ್ದಾರೆ, ಯಾರು ತಮ್ಮ ಮತಾಂಧತೆಯ ಜೊತೆಗೆ ನಿಂತಿದ್ದಾರೆ ಅನ್ನೋದನ್ನ ನಿರ್ಣಯ ಮಾಡುವುದರಲ್ಲಿ ಆವತ್ತಿನ ರಾಜಕೀಯ ಶಕ್ತಿ ಸೋತೋಯ್ತು. ಅದರ ಪರಿಣಾಮವನ್ನು ಇವತ್ತಿಗೂ ನಾವು ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತಿರುವಂತಹ ಒಂದು ರಾಜಕೀಯ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ. ಯಾವುದೇ ರೀತಿಯಾದಂಥ ತುಷ್ಟೀಕರಣಕ್ಕೆ ಬಲಿಯಾಗಕೂಡದು.
ವಂದೇ ಮಾತರಂ ದೇಶದ ಮನೆಗಳಲ್ಲಿ ಮೊಳಗಬೇಕು, ಮನಗಳಲ್ಲಿ ಮೊಳಗಬೇಕು. ದೇಶದಲ್ಲಿ ಆ ಹಾಡು ಮಾತ್ರ ಮತ್ತೊಮ್ಮೆ ರಾಷ್ಟ್ರಭಕ್ತಿಯನ್ನ ಉದ್ದೀಪನಗೊಳಿಸುವಂತ ಕೆಲಸವನ್ನು ಮಾಡಬಲ್ಲದು. ಮನೆಗಳ ಬೀಸುವ ಕಲ್ಲುಗಳಿಂದ, ಮರಗಳ ಮರ್ಮರ ಸ್ವರದಿಂದ, ಗಿರಿ ಜಲಪಾತಗಳಿಂದ, ಹಿಮಾಲಯದ ಗಂಟೆ ಜಾಗಟಗಳಿಂದ, ಶಿವಾಲಯಗಳ ಬೇರಿ ನಗಾರಿಗಳಿಂದ ಆ ಸುರ ಸಂಗೀತ ಕೇಳಿ ಬರಬೇಕು. ಸೈನಿಕರ ಕೋವಿಯ ಬಾಯಿಂದ ವಂದೇ ಮಾತರಂ ಕೇಳಿ ಬರಬೇಕು. ನಮ್ಮೆಲ್ಲರ ಮನಗಳಲ್ಲಿ ಕೂಡ ಆ ರಾಷ್ಟ್ರ ಭಕ್ತಿಯನ್ನ ಸ್ಫುರಣಗೊಳಿಸುವಂತ ಆ ದಿವ್ಯ ಮಂಗಳವಾದ ಗಾನ ಮತ್ತೊಮ್ಮೆ ಹಿಂದೂ ಸಮಾಜವನ್ನ ಒಗ್ಗಟ್ಟಾಗಿ ಒಂದುಗೊಳಿಸುವಂತ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ, ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ನಮಃ ಪಾರ್ವತಿ ಪದಯೇ ಹರ ಹರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.